ನಮಸ್ಕಾರ ವೀಕ್ಷಕರೇ. ಇಡೀ ದೇಶವೇ ನಿರೀಕ್ಷೆ ಮಾಡ್ತಾ ಇದ್ದಂತಹ 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗ ಬಂದಾಗಿದೆ. ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು 240 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಆದರೆ ಸರ್ಕಾರ ರಚನೆಗೆ ಯಾವ ಪಕ್ಷಕ್ಕೂ ಕೂಡ ಸಾಧ್ಯ ಆಗದೆ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಎನ್ಡಿಎ ಕೂಟಕ್ಕೆ 293 ಸ್ಥಾನಗಳು ದೊರಕಿದ್ದು, ಇಂಡಿಯಾ ಒಕ್ಕೂಟಕ್ಕೆ 234 ಸ್ಥಾನಗಳು ದೊರಕಿವೆ. ಹಾಗಾಗಿ ಸಹಜವಾಗಿಯೇ ಎನ್ಡಿಎ ಒಕ್ಕೂಟ ಅಧಿಕಾರಕ್ಕಾಗಿ ಪ್ರಯತ್ನವನ್ನು ನಡೆಸ್ತಾ ಇದೆ. ಬೇರೆ ಬೇರೆ ಅದರ ಮಿತ್ರ ಪಕ್ಷಗಳೊಟ್ಟಿಗೆ ಸಾಲು ಸಭೆಗಳನ್ನು ಮಾಡುವ ಮೂಲಕ ಜೂನ್ 8ರಂದು ಸರ್ಕಾರವನ್ನು ರಚಿಸುವಂತಹ ಪ್ರಸ್ತಾಪವನ್ನು ರಾಷ್ಟ್ರಪತಿಯವರ ಮುಂದೆ ಇಟ್ಟಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದ್ದಾವೆ. ಕೇಂದ್ರ ಸರ್ಕಾರ ಸುದೀರ್ಘ ದಿನಗಳವರೆಗೆ ಚುನಾವಣೆಯನ್ನು ನಡೆಸಿತು. IT ದಾಳಿ, ED ದಾಳಿ ಮೂಲಕ ವಿಪಕ್ಷಗಳ ನಾಯಕರನ್ನು ದೊಡ್ಡ ಪ್ರಮಾಣದಲ್ಲಿ ಕತ್ತು ಹಿಸುಕುವಂತಹ ಕೆಲಸವನ್ನು ಕೂಡ ಮಾಡಿತು. ಮುಖ್ಯಮಂತ್ರಿಗಳನ್ನು ಬಂಧನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತು. ಇಷ್ಟೆಲ್ಲ ಮಾಡಿದಾಗಲೂ ಕೂಡ BJPಗೆ ದೊಡ್ಡ ಪ್ರಮಾಣದಲ್ಲಿ ಸೀಟುಗಳಲ್ಲಿ ನೆಗೆತವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದ್ಯಾವುದನ್ನು ಕೂಡ ಮಾಡದೇ ಇದ್ದಿದ್ದರೆ BJPಗೆ ಇನ್ನಷ್ಟು ಸ್ಥಾನಗಳು ಕಡಿಮೆ ಬರ್ತಾ ಇದ್ವು, ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತಾ ಇತ್ತು ಎನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ಚುನಾವಣಾ ಫಲಿತಾಂಶದ ಕುರಿತಾಗಿ ನನ್ನೊಟ್ಟಿಗೆ ಮಾತನಾಡಲಿಕ್ಕಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಅವರಿದ್ದಾರೆ. ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ನೀವು ಕಳೆದ 2 ತಿಂಗಳಿಂದ ನಿರಂತರವಾಗಿ ಚುನಾವಣೆಯ ಪ್ರಕ್ರಿಯೆಗಳನ್ನು ಗಮನಿಸ್ತಾ ಬಂದಿದ್ದೀರಿ. ನಿರೀಕ್ಷೆಗೆ ತಕ್ಕಂತೆ ಚುನಾವಣಾ ಫಲಿತಾಂಶ ಬಂದಿಲ್ಲ ಎನ್ನುವಂಥದ್ದು BJPಯ ಮಾತುಗಳು. ಒಂದು ಕಡೆ BJPಯ ವಿಶ್ಲೇಷಕರು, BJPಯ ಚಿಂತಕರು, ನಾಯಕರುಗಳು ಹೇಳ್ತಾ ಇದ್ದಾರೆ. ಇಂಡಿಯಾ ಕೂಟದ ನಾಯಕರು ನಾವು ಇನ್ನೊಂದಿಷ್ಟು ಪ್ರಯತ್ನವನ್ನು ಮಾಡಿದರೆ ನಮಗೆ ಹೆಚ್ಚು ಸ್ಥಾನಗಳನ್ನು ಬರಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ಫಲಿತಾಂಶದ ಕುರಿತಾಗಿ ಮೊದಲ ಪ್ರತಿಕ್ರಿಯೆಯನ್ನು ಏನು ಕೊಡ್ಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ಈ ಲೋಕಸಭಾ ಚುನಾವಣೆಗಳು ಏನು ಒಂದು ವಿಶಿಷ್ಟವಾದಂಥ ತೀರ್ಪನ್ನು ಭಾರತದ ಜನತೆ ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಭಾರತದಲ್ಲಿ ಸರ್ವಾಧಿಕಾರಕ್ಕೆ ಅವಕಾಶ ಕೊಡಲ್ಲ ಅನ್ನುವಂಥ ಸಂದೇಶವನ್ನು ಜನತೆ ಕೊಟ್ಟಿದ್ದಾರೆ. ಮತ್ತು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆಯಲ್ಲಿ ಜನರ ಪ್ರಶ್ನೆಗಳು, ಜನರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವಂಥದ್ದು, ಜನರ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು ಇದು ಭಾಳ ಮುಖ್ಯ ಆಗ್ತದೆ. ಅದನ್ನು ಮೀರಿದಂಥ ಬೇರೆ ಎಲ್ಲ ಅಂಶಗಳು ಕೂಡ ನಂತರದ್ದೇ ಅನ್ನುವಂಥದ್ದನ್ನು ಜನತೆ ಈ ಚುನಾವಣೆ ಮುಖಾಂತರ ಸ್ಪಷ್ಟವಾಗಿ ಸಂದೇಶ ನೀಡಿದ್ದಾರೆ. BJP 400ಕ್ಕೂ ಹೆಚ್ಚು ಸೀಟ್ ಗೆಲ್ತೀವಿ ಅನ್ನುವಂಥ ಮಾತನ್ನು ಏನು ಹೇಳ್ತಾ ಇದ್ದರು ಅದು ಅಪ್ಪಟ ಸುಳ್ಳು ಅನ್ನುವಂಥದ್ದನ್ನು ಜನ ತೀರ್ಪು ಕೊಟ್ಟಿದ್ದಾರೆ. ಅದೇ ರೀತಿ ಒಳಗಡೆಯಲ್ಲಿ ಈ 400 ಸೀಟು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ BJPಯ ಒಂದು ಅಹಂಕಾರದ ಮತ್ತು ಏಕವ್ಯಕ್ತಿ ಪ್ರದರ್ಶನದ ಅವರ ಕೆಲಸಗಳೇನಿದ್ದಾವೆ ಅವೆಲ್ಲವೂ ಕೂಡ ನಾವು ಒಪ್ಪೋದಿಲ್ಲ ಅಂಥೇಳಿ ಜನ ಅದನ್ನು ತಿರಸ್ಕರಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಬಹುಶಃ ಚುನಾವಣಾ ಆಯೋಗ ಭಾಳ ಗಂಭೀರವಾಗಿ ಅದು ತನ್ನ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಪ್ರಕಾರ ಅದು ನಡ್ಕೊಂಡಿದ್ದರೆ ಮೋದಿಯವರು ಮೊದಲ ಹಂತದ ಚುನಾವಣೆಯ ನಂತರದಲ್ಲಿ ಅವರು ಮಾತಾಡಿದಂಥ ಮಾತುಗಳು ಇಡೀ ದೇಶದ ಕೋಮು ಸಂರಚನೆಯನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಅವರೇ ಹೇಳಿದ್ದಂಥ ಮೋದಿ ಕಿ ಗ್ಯಾರಂಟಿ ಅನ್ನುವಂಥದ್ದೇನಿತ್ತು, ಆ ಮೋದಿ ಕಿ ಗ್ಯಾರಂಟಿ ಅನ್ನುವಂಥ ಎಲ್ಲ ಅಂಶಗಳನ್ನು ಪಕ್ಕಕ್ಕೆ ತಳ್ಳಿ ಪೂರ್ಣವಾಗಿ ಹಿಂದೂ ಮುಸ್ಲಿಂ ಕೋಮುವಾದಿ ವಿಭಜನೆಯನ್ನು ಮಾಡುವಂಥ ಮಾತುಗಳನ್ನೇ ಭಾಳ ಸ್ಪಷ್ಟವಾಗಿ ಮೋದಿಯವರು ಮಾತಾಡ್ತಾ ಇದ್ದರೂ ಕೂಡ ಅದರ ಬಗ್ಗೆ ದೂರುಗಳನ್ನು ಹಲವು ಕೊಟ್ಟರೂ ಕೂಡ ಚುನಾವಣಾ ಆಯೋಗ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಇದರ ಲಾಭವನ್ನು ಮೋದಿ ಮತ್ತು BJP ಪಡ್ಕೊಂಡಿದೆ ಅನ್ನೋಂಥದ್ದು ನಾವು ಗಮನಿಸಬೇಕು. ಬಹುಶಃ ಚುನಾವಣಾ ಆಯೋಗ ಸರಿಯಾದ ರೀತಿಯಲ್ಲ ಎಲ್ಲ ಅಂಶಗಳನ್ನು ನಿಭಾಯಿಸಿದ್ದಿದ್ರೆ BJPನೂ ನಿರ್ಣಾಯಕವಾಗಿ ಸೋಲ್ತಾ ಇತ್ತು. ಈಗ ಆಲ್ರೆಡಿ ಸೋತಿದೆ. ಹಾಗಾಗಿ ಹಲವು ಅಂಶಗಳು ಸೇರಿಕೊಂಡು ಅವರಿಗೆ ದಡ ಮುಟ್ಟಲಿಕ್ಕೆ NDA ಅಂತೇಳಿ ದಡ ಮುಟ್ಟಲಿಕ್ಕೆ ಸಹಾಯ ಮಾಡಿದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಓಕೆ, BJP ಈ ಸಾರಿ ಹೇಳ್ತಾ ಇತ್ತು, ನೀವು ಕೂಡ ಪ್ರಸ್ತಾಪ ಮಾಡಿದ್ರಿ, ಅಬ್ ಕಿ ಬಾರ್ 400 ಪಾರ್ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ತುಂಬ ವಿಶ್ವಾಸದಲ್ಲಿದ್ದರು ಅವರು. ಆದರೆ ಅವರ ವಿಶ್ವಾಸಕ್ಕೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದು ಪ್ರಮುಖವಾಗಿ 5-6 ರಾಜ್ಯಗಳು: ಉತ್ತರ ಪ್ರದೇಶ್, ಕರ್ನಾಟಕ, ಬಿಹಾರ್, ಮಹಾರಾಷ್ಟ್ರ, ರಾಜಸ್ಥಾನ್. ಈ ರಾಷ್ಟ್ರಗಳಲ್ಲಿ BJPಗೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆ ಆಗಿದೆ. ಅಂದರೆ ಅವರ ನಿರೀಕ್ಷಿತ ಸ್ಥಾನಗಳಿಗಿಂತ ಕಡಿಮೆ ಸಂಖ್ಯೆಗಳು ಅಲ್ಲಿ ಬಂದಿದ್ದಾವೆ ಅನ್ನುವಂಥದ್ದು ಅಂಕಿಅಂಶಗಳೆಲ್ಲವೂ ಕೂಡ ಹೇಳ್ತಾ ಇದ್ದಾವೆ. ಏನು ಕಾರಣ ಇರ್ಬೋದು ಇದಕ್ಕೆ? ಈಗ ಇದನ್ನು ನಾವು BJPಗೆ ಹಿನ್ನಡೆಯಾದಂಥ ರಾಜ್ಯಗಳ ಮತ್ತು ಸ್ಥಾನಗಳ ವಿಚಾರಗಳನ್ನು ಮಾತಾಡೋಕ್ಕೆ ಮುಂಚೆ ಒಂದು ಅಂಶವನ್ನು ನಾವು ಎಚ್ಚರಿಕೆಯನ್ನು ಈಗಲೂ ಇಟ್ಕೋಬೇಕಂತ ಅಗತ್ಯ ಇದೆ. BJP 2019ರಲ್ಲಿ ಅದು ತಗೊಂಡಿದ್ದಂಥ ಶೇಕಡವಾರು ಮತ ಪ್ರಮಾಣವನ್ನು ನೀವು ಗಮನಿಸಿದರೆ ಅದು 36
.36 ಹಿಂಗೆ ಈ ರೀತಿ ಒಳಗಡೆಯಲ್ಲಿ ಇತ್ತದು 37 ಅನ್ನೋಂಥ ಲೆಕ್ಕಕ್ಕೆ. ಆದರೆ ಈ ಚುನಾವಣೆ ಒಳಗಡೆಯಲ್ಲಿ ಸರಿಸುಮಾರು ಶೇಕಡ 0.77 ಏನೋ ಮತಗಳು ಕಡಿಮೆಯಾಗಿದ್ದಾವೆ ಅಷ್ಟೇ. ಅದಕ್ಕೆ ಅಂದರೆ 1%ಗಿಂತಲೂ ಹೆಚ್ಚಿಗೆ ಅದಕ್ಕೆ ಮತಗಳು ಕಡಿಮೆ ಆಗಿಲ್ಲ. ಅದು ತನ್ನ ಮತ ಪ್ರಮಾಣವನ್ನು ಹೆಚ್ಚು ಕಡಿಮೆ ಅದೇ ಪ್ರಮಾಣದಲ್ಲಿ ಉಳಿಸ್ಕೊಂಡಿದೆ. ಒಂದು ಸಣ್ಣ ಕುಸಿತ ಅಷ್ಟೇ ಆಗಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಆದರೆ ಅವರ ಸ್ಥಾನಗಳು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇದು ಯಾಕೆ ನಮಗೆ ಮುಖ್ಯ ಆಗ್ತದೆ ಅಂತಂದರೆ ಸ್ಥಾನಗಳ ಸಂಖ್ಯೆಯಲ್ಲಿ BJP ನಿರ್ಣಾಯಕವಾಗಿ ಸೋತಿದೆ ಅನ್ನುವಂಥದ್ದನ್ನು ನಾವು ಗಮನಿಸುವಾಗಲೇ BJPಯ ಮತ ಪ್ರಮಾಣ ತುಂಬ ಅದೇ ಪ್ರಮಾಣದಲ್ಲಿ ಕುಸಿತ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಂತ ಭವಿಷ್ಯದ ದೃಷ್ಟಿಯಿಂದ ಅದು ಭಾಳ ಮುಖ್ಯ ಆಗ್ತದೆ ಅನ್ನೋಂಥದ್ದು ಒಂದು. ಮತ್ತು ಈ ರೀತಿ ಸೀಟುಗಳ ಸಂಖ್ಯೆಯಲ್ಲಿ ಕುಸಿತ ಆಗಲಿಕ್ಕೆ ಭಾಳ ಮುಖ್ಯವಾಗಿ ಭಾಳ ದೊಡ್ಡ ರಾಜ್ಯಗಳು ಅಂತ ಹೇಳ್ಕೊಳ್ತಕ್ಕಂಥ ಉತ್ತರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಈ ಥರದ ಹಲವು ರಾಜ್ಯಗಳ ಒಳಗಡೆಯಲ್ಲಿ ಅದು ಭಾಳ ಸ್ಪಷ್ಟವಾಗಿತ್ತು. ಅಲ್ಲಿನ ಕೋಮುವಾದಿ ರಾಜಕಾರಣ ಮತ್ತು ಆಡಳಿತ ಏನಿದೆ, ಪರ್ಟಿಕ್ಯುಲರ್ ಆಗಿ ಉತ್ತರ ಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದ ಒಳಗಡೆಯಲ್ಲಿ ಒಂದು ಉತ್ತರ ಪ್ರದೇಶದಲ್ಲಿ ಪೂರ್ಣವಾಗಿ ಜನತೆಯ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಮರೆತದ್ದು, ಕೇವಲ ಹಿಂದೂ ಮುಸ್ಲಿಂ ಅನ್ನುವಂಥ ಪ್ರಶ್ನೆಗಳನ್ನೇ ಪ್ರಧಾನವಾಗಿ ಅಲ್ಲಿ ಮುಂಚೂಣಿಗೆ ತಂದದ್ದು. ಮತ್ತು ಅಲ್ಲಿ ಹಿಂದೆ ಏನು ಅವರ ಹೊಂದಾಣಿಕೆಯ ಪ್ರಶ್ನೆಗಳಿತ್ತು, ಈ ಕ್ಯಾಸ್ಟ್ ಇಂಜಿನಿಯರಿಂಗ್ ಅನ್ನುವಂಥ, ಸೋಷಿಯಲ್ ಇಂಜಿನಿಯರಿಂಗ್ ಅನ್ನುವಂಥ ಮಾತುಗಳನ್ನ ಏನು ಹೇಳ್ತಾರೆ, ಆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದ್ರಲ್ಲೂ ಕೂಡ BJP ಅಷ್ಟು ಯಶಸ್ವಿ ಆಗಲಿಲ್ಲ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ. ಮಹಾರಾಷ್ಟ್ರದ ಪ್ರಶ್ನೆಗೆ ಬಂದರೆ ಅವರು ಅನುಸರಿಸಿದಂಥ ವಿಧಾನ ಇದೆಯಲ್ಲ, ಅದು ಜನಕ್ಕೆ ಇಷ್ಟ ಆಗಿಲ್ಲ. ಮಹಾರಾಷ್ಟ್ರದ ಒಳಗಡೆಯಲ್ಲಿ ಮುಖ್ಯವಾಗಿ ಶಿವಸೇನೆ, ಉದ್ಧವ್ ಠಾಕ್ರೆಯ ಶಿವಸೇನೆ ಪಾರ್ಟಿಯನ್ನು ಹೊಡೆದಿದ್ದು, ಹಾಗೆಯೇ ಶರದ್ ಪವಾರ್ ಅವರ NCP ಪಾರ್ಟಿಯನ್ನು ಹೊಡೆದಿದ್ದು, ಅದು ಜನಕ್ಕೆ ಅಲ್ಲಿ ಇಷ್ಟ ಆಗಿಲ್ಲ. ಸಂಪೂರ್ಣವಾಗಿ ಆ ವಿಧಾನವನ್ನು ತಿರಸ್ಕರಿಸಿದ್ದಾರೆ ಅನ್ನೋದು ಈ ಚುನಾವಣೆ ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗಾಗಿ ಯಾರ ಅಧಿಕೃತ ಪಕ್ಷಗಳು ಮತ್ತು ಚುನಾವಣಾ ಆಯೋಗವನ್ನು ಉಪಯೋಗಿಸ್ಕೊಂಡು ಪಕ್ಷಗಳನ್ನು ಒಡೆದಂಥವರಿಗೆ ಪಕ್ಷದ ಅಧಿಕೃತತೆಯನ್ನು ಕೊಡುವಂಥ ವಿಧಾನ ಇದೆಯಲ್ಲ, ಇದನ್ನು ಕೂಡ ಜನ ಒಪ್ಪಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಎರಡೂ ರಾಜ್ಯಗಳಲ್ಲಿ ಅವರಿಗೆ ದೊಡ್ಡ ಪ್ರಮಾಣದ ಜನತೆಯ ವಿಶ್ವಾಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಅನ್ನೋಂಥದ್ದನ್ನು ನಾವು ಗಮನಿಸಬೇಕು. ಉತ್ತರ ಪ್ರದೇಶದಲ್ಲಿ ಇನ್ನೊಂದು ವಿಶೇಷವಾಗಿ ಅವರು ಮಾಡಿದಂಥ ಅಯೋಧ್ಯೆಯ ದೇವಸ್ಥಾನದ ವಿಚಾರ ಇರ್ಬೋದು, ಅದೇ ರೀತಿಯಲ್ಲಿ ಕಾಶಿಯಲ್ಲಿ ಅವರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬೆಳವಣಿಗೆಯ ಪ್ರಶ್ನೆಗಳಿರ್ಬೋದು, ಈ ಎಲ್ಲ ಅಂಶಗಳನ್ನು ಕೂಡ ಜನ ಅಷ್ಟೇನು ಸಕಾರಾತ್ಮಕವಾಗಿ ಸ್ವೀಕರಿಸಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ದೇವಸ್ಥಾನ ಅನ್ನುವಂಥದ್ದು ರಾಮನ ಪ್ರಶ್ನೆ ಇರ್ಬೋದು, ಮತ್ತೊಂದು ಪ್ರಶ್ನೆ ಇರ್ಬೋದು, ಅದು ಧಾರ್ಮಿಕವಾದಂಥ ಅವರ ವೈಯಕ್ತಿಕ ನಂಬಿಕೆಯ ಪ್ರಶ್ನೆಗಳಾಗಿಯೇ ಈಗಲೂ ಜನ ಹೆಚ್ಚಾಗಿ ಗಮನಿಸ್ತಾರೆ ಅನ್ನುವಂಥ ಅಂಶ ಕೂಡ ಇದರಲ್ಲಿ ಇದೆ. ಹೀಗಾಗಿಯೇ ಅಯೋಧ್ಯೆ ಅಂತ ಕಡೆಯಲ್ಲಿ BJP ನಿರ್ಣಾಯಕವಾಗಿ ಸೋತಿದೆ ಅನ್ನೋಂಥದ್ದನ್ನು ಕೂಡ ಗಮನಿಸಬೇಕಾಗಿದೆ. ಸೊ ಇವೆಲ್ಲವೂ ಕೂಡ BJPಯ ಈ ಆಡಳಿತದ ವಿಧಾನಗಳು, ಅವರು ಪಕ್ಷಗಳನ್ನು ಒಡೆಯುವಂಥ ವಿಧಾನಗಳು ಮತ್ತು ಜನರಿಗೆ ಯಾವುದೇ ಕೆಲಸ ಮಾಡದೇ ಇರತಕ್ಕಂಥದ್ದು, ಜನರ ಮಧ್ಯದಲ್ಲಿ ಕೋಮು ವಿಭಜನೆಯನ್ನು ಮಾಡುವಂಥದ್ದು, ಕೇವಲ ಧಾರ್ಮಿಕ ವಿಚಾರಗಳನ್ನು ಮುಂದೆ ಮಾಡಿ ಜನರ ನಂಬಿಕೆಗಳನ್ನು ಗಟ್ಟಿ ಮಾಡಬೇಕು ಅನ್ನೋಂಥ ಇಂಥ ಎಲ್ಲ ಅಂಶಗಳು ಕೂಡ ನಿರ್ಣಾಯಕವಾಗಿ ಜನ ನಾವು ಒಪ್ಪೋದಿಲ್ಲ ಇಂಥ ವಿಚಾರಗಳನ್ನ ಅನ್ನುವಂಥದ್ದನ್ನು BJPಗೆ ಕಡಿಮೆ ಸೀಟುಗಳು ಕೊಡೋದ್ರ ಮುಖಾಂತರವಾಗಿ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಅಂತೇಳಿ ನಾವು ಗಮನಿಸ್ಬೋದು. ಹಿಂದುತ್ವ ರಾಜಕಾರಣಕ್ಕೆ ಇದನ್ನು ಹಿನ್ನಡೆ ಅಂತ ಅನ್ಬೋದಾ ಅಂತ? ನಾನು ಈಗಾಗಲೇ ಹೇಳ್ದಂಗೆ BJPಯ ಹಿಂದುತ್ವದ ಒಂದು ರಾಜಕಾರಣ ಏನಿದೆ ಅದಕ್ಕೆ ಹಿನ್ನಡೆಯಾಗಿದೆ, ಸ್ವಲ್ಪ ಮಟ್ಟಿಗೆ ಅದು ಹಿನ್ನಡೆಯಾಗಿದೆ ಅಂತೇಳಿ ಭಾವಿಸ್ಬೋದು. ಎಲೆಕ್ಷನ್ ಸೀಟುಗಳ ದೃಷ್ಟಿಯಿಂದ ಹಿನ್ನಡೆಯಾಗಿದೆ ಅಂತೇಳಿ ಭಾವಿಸ್ಬೋದೇ ಹೊರತು, ಆದರೆ ಜನರ ಮನಸ್ಸಲ್ಲಿರ್ತಕ್ಕಂಥ ಹಿಂದುತ್ವದ ಪ್ರಶ್ನೆ ಏನವರು ಕೋಮುವಾದೀಕರಣ ಮಾಡಿದ್ದಾರೆ, ಅದು ಒಂದೇ ಬಾರಿಗೆ ಅವೆಲ್ಲವೂ ಹೊರಟೋಗುತ್ತೆ ಅನ್ನುವಂಥ ರೀತಿಯಲ್ಲಿ ನಾವು ಭಾವಿಸಬೇಕಾಗಿಲ್ಲ. ಚುನಾವಣಾ ಫಲಿತಾಂಶದ ಮೇಲೆ ಹಿಂದುತ್ವದ ಪರಿಕಲ್ಪನೆಯನ್ನು ಅವ್ರು ಕೈ ಬಿಡ್ತಾರೆ ಅಂತಾಗಲಿ ಅಥವಾ ಜನರ ಮನಸ್ಸಲ್ಲಿ ಅದು ತುಂಬ ಕಡಿಮೆ ಆಗೋಗಿದೆ ಅಂತಾಗಲಿ ನಾವು ಅದನ್ನು ಭಾವಿಸ್ಬೇಕಾಗಿಲ್ಲ. ಆ ಅಪಾಯ ಇದ್ದೇ ಇದೆ. ಹೀಗಾಗಿ ನಾನು ಹೇಳಿದ್ದು ಅವರ ಮತ ಪ್ರಮಾಣ ತುಂಬ ಏನು ಕುಸಿದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ಹೊಸ ರೀತಿಯ ಚಟುವಟಿಕೆಗಳನ್ನು ಖಂಡಿತ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಹೀಗಾಗಿ ಕೋಮುವಾದ ಇಲ್ಲದೇನೆ, ಹಿಂದುತ್ವದ ಪ್ರಶ್ನೆ ಇಲ್ಲದೇನೆ BJP ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಸೀಟುಗಳಲ್ಲಾಗಿರ್ತಕ್ಕಂಥ ಹಿನ್ನಡೆಯನ್ನು ಬೇರೆ ರೀತಿಯಲ್ಲಿ ಅದನ್ನು ಮುಂದುವರಿಸಲಿಕ್ಕೆ ಅವರು ಪ್ರಯತ್ನ ಖಂಡಿತ ಮಾಡ್ತಾರೆ. ಆ ಅಪಾಯ ಅಂತೂ ದೇಶಕ್ಕೆ ಇದ್ದೇ ಇದೆ. ಹೀಗಾಗಿ ಮುಂದೆ ಜಾತ್ಯತೀತ ಶಕ್ತಿಗಳು ಮತ್ತು BJP ಯೇತರ ರಾಜಕೀಯ ಶಕ್ತಿಗಳು ಮತ್ತು ವ್ಯಕ್ತಿಗಳು
ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಮತ್ತು ಬದಲಾಗಿರ್ತಕ್ಕಂಥ ರಾಜಕೀಯ ವಾತಾವರಣದ ಒಳಗಡೆಯಲ್ಲಿ ಭಾಳ ಎಚ್ಚರಿಕೆಯಿಂದ ಕೋಮುವಾದ ಮತ್ತು ಕೋಮುವಾದದ ಭಾಗವಾಗಿರ್ತಕ್ಕಂಥ ಫ್ಯಾಸಿಸಮನ್ನು ಎದುರಿಸಲಿಕ್ಕೆ ಬೇಕಂತ ಕಾರ್ಯತಂತ್ರವನ್ನು ಮತ್ತಷ್ಟು ಮುತುವರ್ಜಿಯಿಂದ ಎಲ್ಲ ಶಕ್ತಿಗಳು ಮಾಡಬೇಕಂತ ಅಗತ್ಯ ಕೂಡ ಇದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಆಗಿರ್ತಕ್ಕಂತಹ ಹಿನ್ನಡೆ ಏನಿದೆ ಇದು ತಾತ್ಕಾಲಿಕನ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಮತ್ತೆ ಇದು ಬದಲಾವಣೆಯ ಸಂಕೇತವಾ, ಬದಲಾವಣೆಯ ಸೂಚನೆಯ ಅನ್ನುವಂಥದ್ದು. ಮತ್ತೆ ಉತ್ತರ ಪ್ರದೇಶದೊಳಗಡೆ BSPಯ ಕಳಪೆ ಸಾಧನೆ, BSP ಯಾವುದೇ ಸೀಟ್ಗಳನ್ನಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ, ವೋಟ್ ಶೇರಿಂಗ್ ಕೂಡ ಕಡಿಮೆ ಆಗಿದೆ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ BSPಯ ಕಳಪೆ ಸಾಧನೆ ದಲಿತ ರಾಜಕಾರಣದ ಮೇಲೆ ಏನಾದರೂ ಹೊಡೆತ ಬೀಳ್ಬೋದಾ ಅಥವಾ ಯಾವ ರೀತಿಯ ಪ್ರಭಾವವನ್ನು ಬೀರ್ಬೋದು ಅಂತ? ಒಂದು BSPಯ ವಿಚಾರ ಮತ್ತು ದಲಿತ ರಾಜಕಾರಣದ ವಿಚಾರ ಉತ್ತರ ಪ್ರದೇಶದ ಮಟ್ಟಿಗೆ ನಾವು ಮಾತಾಡೋದಾದರೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋಂಥ ಅಂಶ ಏನಿದೆ, ಒಂದು ಇಡೀ ದೇಶದ ಒಳಗಡೆಯಲ್ಲಿ ದಲಿತ ರಾಜಕಾರಣಕ್ಕೆ ಒಂದು ಹೊಸ ಆಯಾಮ ಮತ್ತು ಕಣ್ಣೋಟವನ್ನು ಕೊಡೋ ಹೆಸರಿನಲ್ಲಿ ಎಮರ್ಜ್ ಆದಂಥ BSP ನಂತರದ ದಿನಗಳಲ್ಲಿ ಅದು ಅಧಿಕಾರವನ್ನು ಹಿಡಿದ ಮೇಲೆ ಹಲವು ಬಾರಿ ಅಧಿಕಾರವನ್ನು ಮಾಯಾವತಿಯವರು ಹಿಡಿದ ಮೇಲೂ ಕೂಡ ಆ ರೀತಿ ದಲಿತರ ಜೀವನ ವಿಧಾನಗಳಲ್ಲಿ, ಅವರ ಜೀವನ ಪರಿಸ್ಥಿತಿಗಳಲ್ಲಿ ಒಟ್ಟಾರೆ ಅಂತ ಬದಲಾವಣೆ ಆಗಲಿಲ್ಲ ಅನ್ನುವಂಥದ್ದೇ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಬದಲಿಗೆ ಈ ಜಾತಿ ಸಮೀಕರಣದ ಲೆಕ್ಕದ ಒಳಗಡೆಯಲ್ಲಿ ಬೇರೆ ಬೇರೆ ಜಾತಿಗಳನ್ನು ಒಟ್ಟುಗೂಡಿಸ್ಕೊಂಡು ಅಷ್ಟೇ ಅಧಿಕಾರ ಹಿಡಿಬೋದು ಅನ್ನುವಂಥ ಏಕೈಕ ವಿಧಾನ ಇದೆಯಲ್ಲ, ಅದು ದಲಿತರ ಜೀವನದಲ್ಲಿ ಅಂಥ ಮಹತ್ತರ ಬದಲಾವಣೆಯನ್ನು ತರಲಿಲ್ಲ. ಹೀಗಾಗಿ ದಲಿತರು ಕ್ರಮೇಣ ಉತ್ತರ ಪ್ರದೇಶದಲ್ಲಿ ಅವರ ಅನುಭವಕ್ಕೆ ತಗೊಂಡು ಮಾಡಿರುವಂಥ ಇದನ್ನು ಗಮನಿಸಿದ್ರೆ BSP ದಲಿತರ ಜೀವನದ ವಿಚಾರದಲ್ಲಿ ಅಂಥ ಮಹತ್ತರ ಪಾತ್ರ ವಹಿಸಲಿಕ್ಕಿಲ್ಲ ಅನ್ನುವಂಥ ಇದನ್ನು ಅವರು ನೋಡ್ತಾ ಬಂದಿದ್ದಾರೆ. ಹಾಗಾಗಿ ಅದನ್ನು ತಿರಸ್ಕರಿಸ್ತಾ ಬಂದಿದ್ದಾರೆ ಅನ್ನೋದು ಒಂದು. ಆದರೆ ಅಲ್ಲಿ ಈಗ ಹೊಸದೊಂದು ಬೆಳವಣಿಗೆ ಆಗಿದೆ, ನೀವು ಗಮನಿಸಬೇಕಾಗಿರೋದು. ನೀವು BSP ಇವತ್ತು ಪೂರ್ಣವಾಗಿ ಅಲ್ಲಿ ಸೀಟುಗಳನ್ನು ಕಳ್ಕೊಂಡಿದೆ ಅಂತ ಹೇಳೋವಾಗಲೇ ಮಹತ್ತರವಾದ ಬೆಳವಣಿಗೆ ಉತ್ತರ ಪ್ರದೇಶದಲ್ಲಿ ಏನಂತಂದರೆ, ಚಂದ್ರಶೇಖರ್ ರಾವಣ್ ಏನಿದ್ದಾರೆ, ಚಂದ್ರಶೇಖರ್ ಆಜಾದ್ ಅವರು ಸ್ವತಂತ್ರವಾಗಿ ಗೆದ್ದಿರೋವಂಥ ಅಂಶ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಮತ್ತು BSP ಸಾಂಪ್ರದಾಯಿಕವಾಗಿ ತುಂಬ ಬಲಿಷ್ಠವಾಗಿ ಗೆಲ್ತಾ ಇದ್ದಂಥ ಕ್ಷೇತ್ರದಲ್ಲಿ ಚಂದ್ರಶೇಖರ್ ಆಜಾದ್ ಗೆದ್ದಿರೋವಂಥ ಅಂಶನ ನೀವು ಗಮನಿಸಬೇಕು. ಅದು ಬಹುಶಃ ಉತ್ತರ ಪ್ರದೇಶದ ಮುಂದಿನ ದಲಿತ ರಾಜಕಾರಣದ ಒಂದು ಹೊಸ ದಿಕ್ಕನ್ನು ಕೂಡ ರೂಪಿಸ್ಬೋದು ಅಂತ ಕಾಣ್ತದೆ. ಅದು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕು. ಇದು ಒಂದು ಅಂಶ. ಮತ್ತು BSPಯ ಈ ಅಲ್ಲಿರ್ತಕ್ಕಂಥ ಪ್ರಶ್ನೆ ಏನಿದೆ, ಪರ್ಟಿಕ್ಯುಲರಾಗಿ ದಲಿತರ ಮೇಲಿನ ದೌರ್ಜನ್ಯದ ಪ್ರಶ್ನೆಗಳಿರ್ಬೋದು, ದಲಿತರ ಜೀವನದ ಪ್ರಶ್ನೆಗಳಿರ್ಬೋದು, ಅದು ಬ್ರಾಹ್ಮಣರಿಗಿಂತಲೂ ಹೆಚ್ಚಾಗಿ ಅಲ್ಲಿ ಹಿಂದುಳಿದ ಜಾತಿಗಳಲ್ಲಿರ್ತಕ್ಕಂಥ ಪ್ರಬಲ ಜಮೀನ್ದಾರಿ ವರ್ಗಗಳೇನಿದ್ದಾವೆ ಅವ್ರ ನಡುವೆ ಅಲ್ಲಿ ಸಂಘರ್ಷ ಇರುವಂಥದ್ದು ಉತ್ತರ ಪ್ರದೇಶದೊಳಗಡೆಯಲ್ಲಿ. ಹೀಗಾಗಿ ಮಾಯಾವತಿ ಮಾಡಿದಂಥ ಎಕ್ಸಸೈಸ್ ಏನಿದೆ, ದಲಿತರು ಮತ್ತು ಬ್ರಾಹ್ಮಣರು ಅನ್ನುವಂಥದ್ದು, ಅಂದರೆ OBCಯನ್ನು ಹೊರತುಪಡಿಸಿದಂಥ ಒಂದು ಕಾಂಬಿನೇಷನ್ ಅನ್ನುವಂಥದ್ದು, ಅದು ಸಂಖ್ಯಾದೃಷ್ಟಿಯಿಂದ ಹೆಚ್ಚು ಪ್ರಾಬಲ್ಯ ಪಡ್ಕೊಳ್ಳದೇ ಇರೋದರಿಂದಾಗಿ ಅದು ಒಂದು ಇದಾಗಿದೆ. ಮತ್ತು ಮುಸಲ್ಮಾನರನ್ನು ಕೇಂದ್ರೀಕರಿಸಿದಂಥ ಒಂದು ಅಂಶ ಕೂಡ ಏನಿತ್ತು UP ಒಳಗಡೆಯಲ್ಲಿ, ಆ ವಿಶ್ವಾಸ ಕೂಡ ಕಳೆದೋಗಿದೆ. ಯಾಕೆಂತಂದರೆ ಮಾಯಾವತಿ ಪದೇ ಪದೇ BJP ಜೊತೆಯಲ್ಲಿ ಅಧಿಕಾರಕ್ಕಾಗಿ ಅವಕಾಶವಾದಿ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಂಥ ಕಾರಣದಿಂದ ಮುಸಲ್ಮಾನರು ಕೂಡ ಬಹುತೇಕ BSPಯ ಮೇಲಿನ ವಿಶ್ವಾಸವನ್ನು ಕಳ್ಕೊಂಡು ಅಂಥದ್ದನ್ನು ಇದರಲ್ಲಿ ಗಮನಿಸ್ಬೋದು. ಹೀಗಾಗಿ ಒಂದು ಕಡೆಯಲ್ಲಿ ಮುಸ್ಲಿಮರ ವಿಶ್ವಾಸವನ್ನು ಕಳ್ಕೊಂಡಿರುವಂಥದ್ದು, ಮತ್ತೊಂದು ಕಡೆಯಲ್ಲಿ ದಲಿತರ ಭವಿಷ್ಯ ಮತ್ತು ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅದು ನಿರಂತರವಾಗಿ ಅಧಿಕಾರ ಇದ್ದಾಗಲೂ ಫೇಲ್ ಆಗಿರುವಂಥದ್ದು, ಮತ್ತೊಂದು ಬ್ರಾಹ್ಮಣರ ಮೇಲೆ ಹೆಚ್ಚು ಅವಲಂಬಿತರಾಗಿ ಆ ಕಾಂಬಿನೇಷನ್ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನುವಂಥ ಈ ವಿಚಾರಗಳೇನಿದ್ದಾವೆ ಅದು ಹೆಚ್ಚು ವರ್ಕೌಟ್ ಆಗಿಲ್ಲ ಅಂತೇಳಿ ಅನ್ನಿಸ್ತದೆ ಅವರಿಗೆ BSPಗೆ. ಇದು ಒಂದು ಅಂಶ. ಎರಡನೇದು, ಈಗೇನಲ್ಲಿ SP ಮತ್ತು ಕಾಂಗ್ರೆಸ್ನ ಕಾಂಬಿನೇಷನ್ ಏನು ಎಮರ್ಜ್ ಆಗಿದೆ, ಇದು ಬಹುಶಃ ಮುಂದಿನ ದಿನಗಳಲ್ಲಿ ಜಾತಿಯ ಪ್ರಾಬಲ್ಯದ ಕಾರಣಕ್ಕಾಗಿಯೂ ಕೂಡ ಮತ್ತು BJPಯ ವಿರುದ್ಧದ ಕೋಮುವಾದದ ವಿರುದ್ಧದ ಪ್ರಶ್ನೆಯಾಗಿ ಕೂಡ ಈ ಎರಡು ಸೆಕ್ಯುಲರ್ ಫೋರ್ಸಸನ್ನು ಮತ್ತು ಇತರೆ ಎಡಪಕ್ಷಗಳನ್ನು ಒಳಗೊಂಡಂಥ ಒಂದು ಸೆಕ್ಯುಲರ್ ಫೋರ್ಸಸ್ನಲ್ಲಿ ಗಟ್ಟಿಗೊಳಿಸುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದ್ದಾವೆ ಅಂತೇಳಿ ಕಾಣ್ತದೆ ಇದರೊಳಗಡೆಯಲ್ಲಿ. ಆರಂಭದಲ್ಲಿ ಮಾತನಾಡ್ತಾ ಇದ್ರಿ ಚುನಾವಣಾ ಆಯೋಗದ ನಡೆಯ ಬಗ್ಗೆ ಒಂದಿಷ್ಟು ನಿಷ್ಪಕ್ಷಪಾತವಾಗಿ ಅದು ನಡ್ಕೊಳ್ಬೇಕಾಗಿತ್ತು ಅಂತ. ಯಾಕಂತಂದರೆ ಅವರು ಚುನಾವಣಾ ಸಂದರ್ಭದಲ್ಲಿ ಅಂಕಿಅಂಶಗಳನ್ನು ಮುಚ್ಚಿಡ್ತಾ ಇದ್ರು, ಮತದಾನದ ದಾಖಲಾತಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇರುವಂಥದ್ದನ್ನ ನಾವು ನೋಡಿದ್ದೀವಿ. ಇದರೊಟ್ಟಿಗೆ BJP ಸಾಂಸ್ಥಿಕ ಏನು ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಸ್ಕೊಂಡು ಇಡೀ ದಾಳಿಯನ್ನು ನಡೆಸಿರುವಂಥದ್ದು, ಮುಖ್ಯಮಂತ್ರಿಗಳನ್ನೇ ಅರೆಸ್ಟ್ ಮಾಡಿ ಅವರನ್ನು ಬಂಧನಕ್ಕಿಟ್ಟು ಅವರನ್ನು ಪ್ರಚಾರದಿಂದ ದೂರ ಉಳಿಯುವಂತೆ ನಡ್ಕೊಂಡಿದ್ದು,
ಮತ್ತು ಕಾಂಗ್ರೆಸ್ನ ಅಕೌಂಟನ್ನು ಸೀಜ್ ಮಾಡಿರುವಂಥದ್ದು, ಒಟ್ಟಾರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದ್ದಿದ್ದರೆ ಇಂಡಿಯಾ ಒಕ್ಕೂಟ ಬಹುಮತಕ್ಕೆ ಬರ್ತಿತ್ತಾ ಅಂತ. BJP ಈ ಚುನಾವಣೆಗೆ ಸಾಕಷ್ಟು ಮುಂಚಿನಿಂದಲೂ ಕೂಡ ಸಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸ್ತಕ್ಕಂಥ ವ್ಯವಸ್ಥಿತವಾದಂಥ ಕೆಲಸವನ್ನು ಮಾಡಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ಚುನಾವಣಾ ಆಯೋಗವನ್ನು ಪೂರ್ತಿಯಾಗಿ ತನ್ನ ಕೈಗೊಂಬೆ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಅದು ನೇರವಾಗಿ ಮಾಡಿತು. ನಮಗೆಲ್ಲ ಗೊತ್ತಿದ್ದಂಗೆ ಚುನಾವಣಾ ಆಯೋಗ ಏನಿದೆ, 3 ಜನ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅದನ್ನೇ ಬದಲಾಯಿಸ್ಬಿಡ್ತು BJP. ಸಾಮಾನ್ಯವಾಗಿ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡ್ತಕ್ಕಂಥ ಸಮಿತಿ 3 ಜನರದ್ದು, ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಪ್ರಧಾನಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕರು ಇರುವಂಥ ಸಮಿತಿ ಆಯ್ಕೆ ಮಾಡ್ತಾ ಇತ್ತು. ಆದರೆ ಇವರೊಂದು ಕಾಯ್ದೆ ತಿದ್ದುಪಡಿಯನ್ನು ಮಾಡಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಇದರಿಂದ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗಡೆ ಇಟ್ಟು ಕೇವಲ ಮೋದಿ, ಅಮಿತ್ ಶಾ ಅನ್ನುವಂಥ ಹೆಸರಿನ ಒಳಗಡೆಯಲ್ಲಿ ಅವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ಇಬ್ಬರು ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡಿಕೊಂಡಿರುವಂಥದ್ರಲ್ಲಿ ಒಬ್ಬರು ನೇರವಾಗಿ ಅಮಿತ್ ಶಾ ಅವರ ಗೃಹ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥವರು, ಅವರು ಈಗ ಕಮಿಷನರ್ ಆಗಿದ್ದಾರೆ. ಇದು ಸಂಪೂರ್ಣವಾಗಿ ಚುನಾವಣಾ ಆಯೋಗದ ನೇರ ಮತ್ತು ಸ್ವತಂತ್ರ ಕಾರ್ಯಾಚರಣೆಯ ಪ್ರಶ್ನೆ ಏನಿತ್ತು ಅದನ್ನು ಅತ್ಯಂತ ದುರ್ಬಲಗೊಳಿಸ್ತು ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವತಂತ್ರ ಭಾರತದಲ್ಲಿ ಚುನಾವಣಾ ಆಯೋಗ ಇಷ್ಟು ದುರ್ಬಲವಾಗಿ ಮತ್ತು ಪಕ್ಷಪಾತವಾಗಿ ಆರೋಪಗಳನ್ನು ಎದುರಿಸಿದಂಥ ಸಂದರ್ಭ ಮತ್ತೊಂದು ಯಾವತ್ತೂ ಬಂದಿರಲಿಲ್ಲ. ಅಷ್ಟು ದುರ್ಬಲತೆಯನ್ನು ಮತ್ತು ಪಕ್ಷಪಾತತನವನ್ನು ಇವತ್ತು ಚುನಾವಣಾ ಆಯೋಗ ತೋರಿಸಿದೆ. ಅದರಲ್ಲಿ ನೀವೀಗಾಗಲೇ ಹೇಳಿದ ರೀತಿ ಒಳಗಡೆಯಲ್ಲಿ ಅದು ನಡ್ಕೊಂಡಂಥ ರೀತಿ, ಪ್ರಧಾನಮಂತ್ರಿ ಮೇಲೆ ಬಂದಂಥ ಇಷ್ಟು ಆರೋಪಗಳು ಯಾವುದ್ರ ಬಗ್ಗೆನೂ ಕ್ರಮ ತಗೊಳ್ಳದೇ ಇದ್ದಂಥದ್ದು, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ BJP ಉಲ್ಲಂಘನೆ ಮಾಡ್ತಿದ್ದಂಥ ಮಾದರಿ ನೀತಿ ಸಂಹಿತೆಗಳಿಗೆ ಸಂಬಂಧಪಟ್ಟಂತೆ ಬಂದಂಥ ದೂರುಗಳ ಬಗ್ಗೆ ನಿಧಾನ ಮಾಡ್ತಾ ಇದ್ದಂಥದ್ದು, ಮತ್ತು ಅವರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ಯಾರು ಉಲ್ಲಂಘನೆ ಮಾಡಿದಾರೋ ಅಂಥ ಅಭ್ಯರ್ಥಿಗಳನ್ನು ನೇರವಾಗಿ ಕ್ರಮ ತಗೊಳ್ಳೋದು ಬಿಟ್ಟು ಆ ಪಕ್ಷಗಳಿಗೆ ಒಂದು ಸೂಚನೆ ರೀತಿಯಲ್ಲಿ ಪತ್ರಗಳನ್ನು ಕೊಡುವಂಥದ್ದು, ಈ ರೀತಿ ಅತ್ಯಂತ ದುರ್ಬಲ ವಿಧಾನವನ್ನು ಚುನಾವಣಾ ಆಯೋಗ ಅನುಸರಿಸ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಇದೊಂದು ಭಾಗ. ಎರಡನೇದು, ಈ ಕಾರಣದಿಂದಾಗೇ ಮೋದಿಯವರಿಗೆ ಏನು ಬೇಕಾದರೂ ಮಾತಾಡ್ಬೋದು ಚುನಾವಣೆಯಲ್ಲಿ ಅನ್ನುವಂಥ ಅವಕಾಶ ಲಭಿಸ್ಬಿಡ್ತು. ಅವರಿಗೆ ಗೊತ್ತಿತ್ತು ತಾವು ಸೋತೋಗ್ತೀವಿ, ನಿರ್ಣಾಯಕವಾಗಿ ಸೋತೋಗ್ತೀವಿ ಅಂತೇಳಿ ಗೊತ್ತಿತ್ತು. ಆ ಕಾರಣಕ್ಕಾಗಿ ಅವರನ್ನು ಫ್ರೀಯಾಗಿ ಬಿಟ್ಟರು. ಅವರು ಮಾತಾಡಬಾರ್ದು ವಿಚಾರಗಳನ್ನೆಲ್ಲ ಮಾತಾಡಿದ್ರು. ಈಗಾಗಲೇ ಹೇಳಿದಂತೆ ಗ್ಯಾರಂಟಿ ವಿಚಾರ ಅವರೇ ಮಾತಾಡಲಿಲ್ಲ, ಕೊನೆಗೆ ಬಂದು ಅಸಂಬದ್ಧವಾದಂಥ ವಿಚಾರಗಳನ್ನ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದು ಒಂದು ಹಂತದಲ್ಲಿ BJPಗೆ ಸಹಾಯ ಮಾಡಿದೆ ಅನ್ನುವಂಥದ್ದು ಕಾಣುತ್ತದೆ. ಅಷ್ಟು ಅವರು ಮಾಡದೇ ಇದ್ದಿದ್ದರೆ ಬಹುಶಃ ಅವರ ಸ್ಥಾನಗಳು 200 ದಾಟ್ತಿರಲಿಲ್ಲ ಅನ್ನುವಂಥದ್ದು ಖಂಡಿತವಾಗಿ ಇದು ಗೊತ್ತಾಗ್ತದೆ ನಮಗೆ. ಸೊ ಇದೊಂದು ರೀತಿಯಲ್ಲಿ ಚುನಾವಣಾ ಆಯೋಗ, ಸಂವಿಧಾನಿಕ ಸಂಸ್ಥೆಗಳು ಇವೆಲ್ಲವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು. ಇನ್ನು ED ವಿಚಾರ ನಮಗೆ ಗೊತ್ತೇ ಇದೆ. ಅವರು ಬಹುಶಃ EDಯನ್ನು ಅದೊಂದು ಪೂರ್ತಿ BJPಯ ಒಂದು ಅಂಗಸಂಸ್ಥೆ ರೀತಿಯಲ್ಲಿ ಮಾರ್ಪಡಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಮುಂದಿನ ದಿನಗಳು ಏನಾಗುತ್ತೆ ನೋಡಬೇಕೀಗ. ಆದರೆ ಆ EDಯನ್ನು ಬಳಸಿ ಯಾರ ಮೇಲೆಲ್ಲ ದಾಳಿಗಳು ಮಾಡಿದ್ರು, ಹೇಗೆಲ್ಲ ಮಾಡಿದ್ರು, 2 ಮುಖ್ಯಮಂತ್ರಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ರು ಅನ್ನುವಂಥದ್ದು ಈಗ ನಮಗೆ ಗೊತ್ತಾಗಿದೆ. ಕೇಜ್ರಿವಾಲ್, ಆಮ್ ಆದ್ಮಿ ಪಾರ್ಟಿಯ ದೆಹಲಿ ಸರ್ಕಾರದ ಕೇಜ್ರಿವಾಲ್ ಅವರ ವಿಚಾರದಲ್ಲಿ ಅವರೇನು ಅಬಕಾರಿ ನೀತಿ ಒಳಗಡೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳ್ತಿದ್ದಾರೆ. ಅವರು ಹಾಕಿರ್ತಕ್ಕಂಥ ಕೇಸುಗಳಿವೆಲ್ಲ ಇದ್ದಾವಲ್ಲ, ಆ ಕೇಸುಗಳು ಮೂಲತಃ ಇವ್ರಿಗಿಂತಲೂ ಹೆಚ್ಚಾಗಿ ಈಗ ಅವರು ಹೇಳುವಂಥದ್ದೇನಿದೆ, ED ಒಳಗಡೆಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿ ಒಳಗಡೆಯಲ್ಲಿ ಕೇಸುಗಳು ಹಾಕೋದಕ್ಕೆ ಅವಕಾಶ ಇತ್ತು. ಆದರೆ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದೆಲ್ಲವನ್ನು ತೆಗೆದು ಈಗ ಹೊಸ ಕಾಯ್ದೆಯ ಇದರೊಳಗಡೆಯಲ್ಲಿ ಭಯೋತ್ಪಾದನೆಗೆ ಹಣ ಕೊಟ್ಟಿದ್ದಾರೆ ಮತ್ತು ರಾಷ್ಟ್ರದ್ರೋಹದ ಕೆಲಸಗಳಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಆ ಸೆಕ್ಷನ್ಗಳನ್ನ ಹಾಕೋದ್ರಿಂದಾಗಿ ಅವರು UAPA ಅಡಿಯಲ್ಲಿ ಬಂದುಬಿಡ್ತಾರೆ. ಹೀಗಾಗಿ ಅವರಿಗೆ ಬೇಲುಗಳೇ ಸಿಕ್ಕಲ್ಲ ಅನ್ನುವಂಥ ಪರಿಸ್ಥಿತಿಗಳು ಬರ್ತವೆ. ಆದರೆ ಕೇಜ್ರಿವಾಲನ್ನು ಬಂಧಿಸಿದಂಥ ಇದೇ ವಿಧಾನ ಈಗ ಯಾರು ಅದರಲ್ಲಿ ಅಪ್ರೂವರ್ ಆಗಿ ಪರಿವರ್ತನೆ ಆಗಿದ್ದಾನೆ, ಶರತ್ ಚಂದ್ರ ರೆಡ್ಡಿ ಅನ್ನುವಂಥ ಒಬ್ಬಾತ, ಆ ಅಬಕಾರಿ ನೀತಿಯ ಫಲಾನುಭವಿ ಅಂತ ಹೇಳ್ತಕ್ಕಂಥ ಮನುಷ್ಯ, ಆತ ಈಗ ಅಪ್ರೂವರ್ ಆಗಿದ್ದಾನೆ. ಮತ್ತು ಆತನ ಕಂಪನಿ
BJPಗೆ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ದುಡ್ಡು ಕೊಟ್ಟಿದೆ. 100 ಕೋಟಿ ರೂಪಾಯಿ ಕೊಟ್ಟಿರೋದ್ರ ಬಗ್ಗೆ ಈಗ ಆಲ್ರೆಡಿ ಖಚಿತ ಆಗೋಗಿದೆ ಅದು. ಆಗ ನೋಡಿದ್ರೆ ಈ ಅಬಕಾರಿ ಹಗರಣದಲ್ಲಿ ಈಗ ನೇರವಾಗಿ ಇದುವರೆಗೂ ಸಾಬೀತಾಗಿರುವಂಥದ್ದು ಗೊತ್ತಾಗಿರೋದು ಏನಂತಂದರೆ BJP ಇದರ ಹಣ ತಗೊಂಡಿದೆ ಅನ್ನೋವಂಥದ್ದು. ಆದರೆ ಹಣ ತಗೊಂಡ್ರಂಥ BJP ಮೇಲೆ ಕ್ರಮ ಇಲ್ಲ. ಆದರೆ ಹಣ ತಗೊಂಡಿದ್ದಾರೆ ಅಂತೇಳಿ ಇನ್ನೂ ಸಾಬೀತೆ ಮಾಡದೇ ಇರತಕ್ಕಂಥ ಕೇಜ್ರಿವಾಲ್ನ ಬಂಧಿಸಿ ಜೈಲಿಗೆ ಹಾಕಿರ್ತಕ್ಕಂಥ ಪ್ರಕರಣ ನಾವು ನೋಡ್ತಾ ಇದ್ದೀವಿ. ಈ ರೀತಿಯ ಒಳಗಡೆಯಲ್ಲಿ EDಯನ್ನು ಇಷ್ಟು ಕೆಟ್ಟದಾಗಿ ತಮಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಉಪಯೋಗಿಸ್ತಕ್ಕಂಥದ್ದು ಬಹುಶಃ ಸ್ವಾತಂತ್ರ್ಯ ನಂತರದಲ್ಲಿ ಇದೇ ಹೈಯೆಸ್ಟು. ಅದು ಕೂಡ ಅವರಿಗೆ ಲಾಭ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇದರೊಳಗಡೆಯಲ್ಲಿ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಕಡಿಮೆ ಒಂದು 15ರಿಂದ 20 ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ಯಾಕಂತ ಹೇಳಿದರೆ ಅವ್ರು ಕೊಟ್ಟಂತಹ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ತುಂಬ ಸಕ್ಸಸ್ ಆಗಿದ್ವು ಅಂತ ಜನ ಮಾತನಾಡ್ಕೊಳ್ತಾ ಇದ್ರು. ಸಾಕಷ್ಟು ಗ್ಯಾರಂಟಿಗಳನ್ನೇ ನಿರೀಕ್ಷೆ ಇಟ್ಕೊಂಡು ಮತ ಬಂದ್ಬಿಡ್ತವೆ ಅನ್ನುವಂಥದ್ದನ್ನು ಇಟ್ಕೊಂಡಿದ್ರು. ಈ ಗ್ಯಾರಂಟಿಯನ್ನು ನಂಬಿರೋ ಕಾರಣಕ್ಕಾಗಿ ಅಥವಾ ಅದನ್ನು ನಂಬ್ಕೊಂಡು ಸುಮ್ಮನೆ ಕೂತಿದ್ದ ಕಾರಣಕ್ಕಾಗಿಯೇ ಕಾಂಗ್ರೆಸ್ಗೆ ಕಳಪೆ ಸೀಟ್ಗಳು ಬಂದ್ವಾ ಅಂತ? ಒಂದು ನಾವು ಮುಖ್ಯವಾಗಿ ಗಮನಿಸಬೇಕಾದ್ರೆ 2019ರಲ್ಲಿ ಕಾಂಗ್ರೆಸ್ಸು ಗೆದ್ದಿದ್ದು 1 ಸೀಟು. ಓಟಿನ ಪ್ರಮಾಣ ಗಮನಿಸಿದ್ರು ಕೂಡ ಸಾಕಷ್ಟು ಕಡಿಮೆ ಓಟುಗಳನ್ನಷ್ಟೇ ಕಾಂಗ್ರೆಸ್ ತಗೊಂಡಿತ್ತು. BJP ಗೆದ್ದಂಥ ಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ 25 ಸ್ಥಾನಗಳಲ್ಲಿ ಅವರು ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ 1.5 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಈ ರೀತಿಯಲ್ಲಿ ಮಾರ್ಜಿನಲ್ಲಿ ಗೆದ್ದಿದ್ರು ಅವರು ಲಾಸ್ಟ್ ಟೈಮ್. ಹೀಗಾಗಿ ಆ ಮಾರ್ಜಿನನ್ನು ಮೀರಿಸಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಭಾಳ ದೊಡ್ಡ ಪ್ರಮಾಣದ ವೋಟ್ ಶಿಫ್ಟ್ ಆಗಬೇಕಾಗಿತ್ತು. ಕಾಂಗ್ರೆಸ್ನವ್ರು ಏನು ಭಾವಿಸಿದರು ಅಂತಂದರೆ, ತಮ್ಮ ಗ್ಯಾರಂಟಿ ಯೋಜನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನಕ್ಕೆ ಸಹಾಯ ಮಾಡಿದ್ದಾವೆ ಮತ್ತು ಖಂಡಿತವಾಗಿ ಒಂದಷ್ಟು ಸಹಾಯ ಮಾಡಿದೆ ಅನ್ನೋದನ್ನು ನಾವು ಒಪ್ಪೋಣ. ಆ ರೀತಿ ಸಹಾಯ ಮಾಡಿರೋದೇನೆ ತಮ್ಮನ್ನು ದಡ ಮುಟ್ಟಿಸುತ್ತೆ ಮತ್ತು ಲಾಸ್ಟ್ ಟೈಮ್ ಗೆದ್ದಿರತಕ್ಕಂಥ ಅಂತರ ಏನಿದೆ ಅದೆಲ್ಲವನ್ನು ಮೀರಿ ದೊಡ್ಡ ಪ್ರಮಾಣದ ಒಂದು ವೇವ್ ರೀತಿಯೆಲ್ಲ ತಮಗೆ ಗೆಲುವನ್ನು ತಂದು ಕೊಟ್ಬಿಡ್ತದೆ ಅಂತೇಳಿ ಭ್ರಮಿಸಿದ್ದಿದೆಯಲ್ಲ, ಅದು ಒಂದು ಮೊದಲನೇ ಸಮಸ್ಯೆ. ಎರಡನೇದು, ಕಾಂಗ್ರೆಸ್ಗೆ ಕೆಳಗಡೆಯಲ್ಲಿ ತನ್ನ ನೀತಿಗಳನ್ನು, ತನ್ನ ಗ್ಯಾರಂಟಿ ಯೋಜನೆಗಳನ್ನು ಸೇರಿಸಿದಂತೆ ಜನಸಾಮಾನ್ಯರ ಹತ್ರ ತೊಗೊಂಡೋಗ್ಲಿಕ್ಕೆ ಬೇಕಾದಂಥ ಮಿಷನರಿ ಅಥವಾ ಆ ವಿಧಾನ ಈಗಲೂ ಈ ಚುನಾವಣೆಯಲ್ಲಿ ಅವ್ರು ಅನುಸರಿಸಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಆಗ ನೋಡಿದ್ರೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಂಥ ಬೇರೆ ಬೇರೆ ಗುಂಪುಗಳು, ವ್ಯಕ್ತಿಗಳು ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಸೇರಿಸಿದಂತೆ ಅವರು ಕೆಳ ಹಂತಗಳಲ್ಲಿ ಮನೆ ಮನೆಗೆ ಹೋಗಿ ಜನರ ಹತ್ರ ಮಾತಾಡಿರ್ತಕ್ಕಂಥ ಆ ಪ್ರಮಾಣಕ್ಕೂ ಕೂಡ ಎಷ್ಟೋ ಕಡೆಗಳಲ್ಲಿ ಕಾಂಗ್ರೆಸ್ನವರು ಜನರ ಹತ್ರ ಈ ವಿಚಾರಗಳನ್ನೇ ತೊಗೊಂಡೋಗ್ಲಿಲ್ಲ ಅನ್ನೋದನ್ನು ಗಮನಿಸಬೇಕಾಗಿದೆ. ಹಾಗಾಗಿ ಜನಕ್ಕೆ ಒಂದು ಮಟ್ಟಕ್ಕೆ ಇದರ ಪ್ರಯೋಜನ, ಗ್ಯಾರಂಟಿ ಪ್ರಯೋಜನ ಆಗಿದೆ ಅನ್ನುವಂಥದ್ದು ಆ ಸದಾಭಿಪ್ರಾಯ ಇದ್ದಾಗಲೂ ಕೂಡ, ಆದರೆ BJPಗಿದ್ದಂಥ ಈ ದೊಡ್ಡ ಅಂತರ ಏನಿತ್ತು ಕಳೆದ ಬಾರಿ, ಅದನ್ನು ಮೀರಿಸಿ ಹೋಗಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯತಂತ್ರ ಮತ್ತು ಆ ವಿಧಾನ, ಕೆಳಗಡೆ ಕೆಲಸ ಮಾಡುವಂಥದ್ದು, ಆ ಸಮನ್ವಯತೆ, ಇದು ಆ ಪ್ರಮಾಣಕ್ಕೆ ಅವರು ಮಾಡಲಿಲ್ಲ ಅನ್ನೋಂಥ ಕಾರಣಕ್ಕಾಗಿಯೇ ಅವ್ರು ನಿರೀಕ್ಷೆ ಮಾಡಿದಷ್ಟು ಸೀಟುಗಳು ಅವರಿಗೆ ದಕ್ಕಲಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಈ ಬಾರಿಯ ಚುನಾವಣೆ ಒಳಗಡೆ ಎಡಪಕ್ಷಗಳು ಒಂದು ದೊಡ್ಡ ನಿರ್ಣಾಯಕ ಸ್ಥಾನವನ್ನು ವಹಿಸ್ತವೆ ಅನ್ನುವಂಥ ಚರ್ಚೆಗಳು ಕೇಳಿಬಂದಿದ್ವು. ಆದರೆ ಈಗ ಸೀಟ್ಗಳೆಲ್ಲವನ್ನೂ ನೋಡ್ತಾ ಇದ್ದರೆ ಅಷ್ಟೊಂದು ದೊಡ್ಡ ನೆಗೆತವನ್ನು ಎಡಪಕ್ಷಗಳು ಸಾಧಿಸಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಎಡಪಕ್ಷಗಳ ಕಳಪೆ ಸಾಧನೆಗೆ ಏನು ಕಾರಣಗಳನ್ನು ಗುರುತಿಸ್ತೀರಿ? ಹಾಗೆ ನೋಡಿದ್ರೆ ಎಡಪಕ್ಷಗಳ 2019ರ ಅಂಕಿ ಸಂಖ್ಯೆಗಳಿಗೆ ಹೋಲಿಸಿದ್ರೆ ಕಳಪೆ ಅಲ್ಲ, ಸಂಖ್ಯೆ ಉತ್ತಮ ಆಗಿದೆ ಅಂತೇಳಿನೇ ನೋಡಬೇಕು. ಆದರೆ ಉತ್ತಮ ಆಗಿರ್ತಕ್ಕಂಥ ಸಂಖ್ಯೆ ಗಣನೀಯವಲ್ಲ ಅನ್ನುವಂಥದ್ದು ಕಾರಣದ ಆ ಹಿನ್ನೆಲೆ ಒಳಗಡೆಯಲ್ಲಿ ಮತ್ತಷ್ಟು ಸಾಧನೆ ಮಾಡ್ಬೋದಾಗಿತ್ತು ಅನ್ನುವಂಥ ಅಂಶನ ನಾವು ಖಂಡಿತ ಒಪ್ಪಬೇಕಾಗ್ತದೆ. ಈಗ ಹಾಗೆ ನೋಡಿದ್ರೆ ತಮಿಳ್ನಾಡಲ್ಲಿ 2 ಸೀಟ್ ಹಿಂದೆನೂ ಗೆದ್ದಿದ್ರು, ಈ ಬಾರಿಯೂ ಗೆದ್ದಿದ್ದಾರೆ. ಮತ್ತು ಅಡಿಷ್ನಲ್ ಆಗಿ ರಾಜಸ್ಥಾನದಲ್ಲಿ 1 ಸೀಟನ್ನು ಗೆದ್ದಿರುವಂಥದ್ದು ಒಂದು ಹೊಸ ಬೆಳವಣಿಗೆ. ಇನ್ನು ಕೇರಳದಲ್ಲಿ ಕಳೆದ ಬಾರಿ 1 ಸೀಟ್ ಇತ್ತು, ಈ ಬಾರಿಯೂ 1 ಸೀಟ್ ಗೆದ್ದಿದ್ದಾರೆ. ಹಾಗಾಗಿ ಆ ದೃಷ್ಟಿಯಿಂದ ನಾನು ಹೇಳಿದ್ದು ಕಳಪೆ ಸಾಧನೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕೆಳಕ್ಕೆ ಹೋಗಿಲ್ಲ, ಮೇಲಕ್ಕೆ ಬಂದಿದ್ದಾರೆ ಅನ್ನೋಂಥ ಅಂಶ ಇದೆ. ಹಾಗಿದ್ದಾಗಲೂ ಕೂಡ ನಿರೀಕ್ಷೆ ಇತ್ತು, ಎಡಪಕ್ಷಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗ್ತದೆ, ಕನಿಷ್ಠ ಒಂದು 12-13ವರೆಗೂ ಹೆಚ್ಚಾಗ್ಬೋದು ಅನ್ನೋಂಥ ನಿರೀಕ್ಷೆ ಇತ್ತು. ಮುಖ್ಯವಾಗಿ ಕೇರಳದಲ್ಲ ನಿರೀಕ್ಷೆ ಇತ್ತು. ಕೇರಳದಲ್ಲಿ ಆ ರೀತಿ ಆಗಲಿಲ್ಲ. ಬದಲಿಗೆ ಅಲ್ಲಿ ಮೊದಲಿಂದ ಒಂದು ಪರಂಪರೆ ಇದೆ ಕೇರಳದೊಳಗಡೆ. ಏನಂತಂದರೆ ರಾಜ್ಯದ ವಿಧಾನಸಭೆಗೆ ನಡೆಯುವಾಗ ಅಲ್ಲಿ LDF ಅಧಿಕಾರದಲ್ಲಿದ್ದಾಗ ಬಹುತೇಕ ಲೋಕಸಭೆ ಚುನಾವಣೆ ನಡೆದಾಗ ಎಲ್ಲವೂ ಕೂಡ ಕಾಂಗ್ರೆಸ್ಗೆನೇ ಅಥವಾ UDFಗೆನೇ ಅಲ್ಲಿ ಸೀಟುಗಳು ಬಂದಿರುವಂಥದ್ದನ್ನು ನೋಡ್ಬೋದು. 2004ರಲ್ಲಿ ಮಾತ್ರ ಒಂದು ಎಕ್ಸೆಪ್ಷನ್ ಅನ್ನೋದು ಬಿಟ್ಟರೆ ಉಳಿದಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ರೀತಿಯಲ್ಲಿ ಫಲಿತಾಂಶಗಳು ಬಂದಿದ್ದಾವೆ.
ಆದರೂ ಕೂಡ ನಿರೀಕ್ಷೆ ಏನಿತ್ತು LDF ಎಡಪಕ್ಷಗಳದ್ದು ಕೇರಳದಲ್ಲಿ, ಆ ನಿರೀಕ್ಷೆಯ ರೀತಿಯಲ್ಲಿ ಸ್ಥಾನಗಳನ್ನ ಅವರು ಈ ಬಾರಿ ಕನಿಷ್ಠ ಒಂದು 8-10 ಸ್ಥಾನಗಳನ್ನಾದರೂ ತಗೋಬೋದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇತ್ತು. ಅದನ್ನು ಮಾಡೋಕ್ಕಾಗಿಲ್ಲ ಅನ್ನುವಂಥ ಅಂಶಗಳಿದ್ದಾವೆ. ಇದರಲ್ಲಿ ಭಾಳ ಮುಖ್ಯವಾಗಿ ಒಂದು ರಾಹುಲ್ ಗಾಂಧಿ ವಯನಾಡಲ್ಲಿ ನಿಂತಿದ್ದು ಮತ್ತು ಇಡೀ ಕೇರಳದ ಒಳಗಡೆಯಲ್ಲಿ BJPಗೇನು ಅವಕಾಶ ಇರಲಿಲ್ಲ. ಆಗ ನೋಡಿದ್ರೆ ಇಂಡಿಯಾ ಕೂಟದ ಪಾರ್ಟ್ನರ್ಸ್ ಅನ್ನೋ ಲೆಕ್ಕಕ್ಕೆ ಒಂದು ಕಡೆ LDF ಪಾರ್ಟಿಗಳು, ಇನ್ನೊಂದು ಕಡೆ UDF ಪಾರ್ಟಿಗಳು ಇದ್ದದ್ದು. ಕಾಂಗ್ರೆಸ್ನವರು ಸ್ವಲ್ಪ ಭಿನ್ನವಾಗಿ ಇದನ್ನು ಯೋಚನೆ ಮಾಡಬೇಕಾಗಿತ್ತು ಅಂತೇಳಿ ಎಡಪಕ್ಷಗಳಲ್ಲಿ ಮೊದಲಿಂದ ಹೇಳ್ತಾ ಇದ್ದು. ರಾಹುಲ್ ಗಾಂಧಿಯನ್ನು ನಿಲ್ಲಿಸಬೇಕಾಗಿದ್ದದ್ದು ಕೇರಳದಲ್ಲ, ಬದಲಿಗೆ UPಯಲ್ಲಿಗೆ ನಿಲ್ಲಿಸಿದ್ದಾರೆ, ಅಲ್ಲೇ ನಿಲ್ಲಿಸಬೇಕಾಗಿತ್ತು. ಅದರಿಂದ ಲಾಭ ಖಂಡಿತ ಆಗ್ತದೆ ಅಂತೇಳಿ ಹೇಳಿ ಇಲ್ಲಿ CPM ಅಥವಾ ಎಡಪಕ್ಷಗಳ ಸ್ಥಾನಗಳನ್ನು ಕಡಿಮೆ ಮಾಡೋ ದೃಷ್ಟಿಯಿಂದನೇ ರಾಹುಲ್ ಗಾಂಧಿ ಇಲ್ಲಿ ನಿಂತಿದ್ದಾರೆ ಅನ್ನೋಂಥ ಅಭಿಪ್ರಾಯ ಕೂಡ ಕೇರಳದ ಒಳಗಡೆ ವ್ಯಾಪಕವಾಗಿ ಬಂತು. ಮತ್ತು ಅವರು ಈ ಭಾರತ್ ಜೋಡೋ ಯಾತ್ರೆ ಮಾಡಿದ್ದು ಮತ್ತು ಅವರೇ ಸ್ವತಃ ನಿಂತದ್ದು, ಇವೆಲ್ಲವೂ ಕೂಡ ಒಂದು ಪರ್ಟಿಕ್ಯುಲರ್ ಆಗಿ ಅಲ್ಪಸಂಖ್ಯಾತರ ಮಧ್ಯದಲ್ಲಿ ಮತ್ತು ಬೇರೆ ವಿಭಾಗಗಳ ಮಧ್ಯಲ್ಲೂ ಒಂದು ಸಣ್ಣ ಪ್ರಮಾಣದಲ್ಲಿ ರಾಹುಲ್ ಗಾಂಧಿಗೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗ್ಬೋದೇನೋ ಅನ್ನೋವಂಥ ನಿಟ್ಟಿನಲ್ಲಿ ಅದು ಕೂಡ ಪ್ರಭಾವ ಬೀರಿದೆ. ಹೀಗಾಗಿ ಅವರಿಗೆ ಹೆಚ್ಚು UDFಗೆ ಸ್ಥಾನಗಳು ಸಿಕ್ಕಿದ್ದಾವೆ ಅನ್ನೋದು ಒಂದು. ಇನ್ನು ಪಶ್ಚಿಮ ಬಂಗಾಳದ ಒಳಗಡೆಯಲ್ಲಿ ಈ ಬಾರಿ ಎಡಪಕ್ಷಗಳ ಪರಿಸ್ಥಿತಿ ಉತ್ತಮ ಆಗಿದೆ ಅನ್ನೋವಂಥದ್ದು ನಾವು ಗಮನಿಸಬೇಕು. ಎಡಪಕ್ಷಗಳು ಮೊದಲಿಂದ ಕೂಡ ಸೀಟುಗಳು ಗೆಲ್ಲೋದ್ರ ಬಗ್ಗೆ ಏನು ಹೇಳ್ತಿರಲಿಲ್ಲ. ಆದರೆ ಅಲ್ಲಿ ಮುಂದಿನ ಪಶ್ಚಿಮ ಬಂಗಾಳದ ಮುಂದಿನ ರಾಜಕಾರಣದ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ರೀತಿಯ ಒಳಗಡೆಯಲ್ಲಿ ಈ ಸತಿ ವೋಟಿಂಗ್ ಪ್ಯಾಟರ್ನ್ ಬರುತ್ತೆ ಅನ್ನುವಂಥದ್ದನ್ನು ಎಡಪಕ್ಷಗಳು ಹೇಳ್ತಾ ಇದ್ವು. ಅದೇ ರೀತಿಯ ಒಳಗಡೆಯಲ್ಲಿ ಈ ಬಾರಿ ಎಡಪಕ್ಷಗಳಿಗೆ ಗಣನೀಯವಾಗಿ ಮತ ಪ್ರಮಾಣ ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಅದು ಮುಂದಿನ ರಾಜಕಾರಣದ ಒಳಗಡೆಯಲ್ಲಿ ಎಡಪಕ್ಷಗಳ ಒಂದು ಸ್ಥಾನಗಳಿಗೆ ಸಂಬಂಧಪಟ್ಟಂತೆ, ಮಾನ್ಯತೆಗೆ ಸಂಬಂಧಪಟ್ಟಂತೆ ಒಂದು ಬದಲಾವಣೆ ಖಂಡಿತ ಬಂಗಾಳದಲ್ಲಿ ಬರುತ್ತೆ. ಅದು ಒಳಗೊಂಡಂತೆ ದೇಶದ ಒಳಗಡೆಯಲ್ಲಿ ಒಂದು ಕ್ರಿಯಾಶೀಲ ರಾಜಕಾರಣವನ್ನು ಮಾಡಲಿಕ್ಕೆ ಎಡಪಕ್ಷಗಳಿಗೆ ಇವತ್ತು ಅವಕಾಶ ಹೆಚ್ಚಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈಗ ಇಂಡಿಯಾ, ನೀವು ಮಾತಾಡ್ತಾ ಇದ್ರಿ ರಾಹುಲ್ ಗಾಂಧಿ ಅವರ ವಿಚಾರವನ್ನು, ಇಂಡಿಯಾ ಕೂಟದ ಜೊತೆಗೆ ಇದ್ದಂತಹ ಪಕ್ಷಗಳ ವಿರುದ್ಧವೇ ಎಷ್ಟೋ ಕಡೆಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿರ್ತಕ್ಕಂಥದ್ದನ್ನು ಬಹಳಷ್ಟು ಅಂಕಿಅಂಶಗಳು, ಉದಾಹರಣೆಗಳು ಇದ್ದಾವೆ. ಇಲ್ಲಿ ನನಗನ್ನಿಸ್ತಾ ಇರೋದು, ಇಂಡಿಯಾ ಕೂಟ ತನ್ನ ಮಿತ್ರ ಪಕ್ಷಗಳ ಜೊತೆಗೆ ಒಂದಿಷ್ಟು ಸ್ಥಾನಗಳ ಹಂಚಿಕೆಯೊಳಗಡೆ ಏನಾದರೂ ಬದಲಾವಣೆಯನ್ನು ಮಾಡ್ಕೊಂಡಿದ್ದಿದ್ರೆ ಇಂಡಿಯಾ ಕೂಟದ ಸ್ಥಾನಗಳು ಏನಾದರೂ ಹೆಚ್ಚಳ ಆಗ್ತಾ ಇದ್ವಾ ಎನ್ನುವಂಥದ್ದು. ಮತ್ತು ಕಾಂಗ್ರೆಸ್ನ ಈ ಧೋರಣೆಗೆ ಏನು ಕಾರಣ ಅಂತ? ಕಾಂಗ್ರೆಸ್ಸು ಮೊದಲಿಂದಲೂ ಕೂಡ ದೀರ್ಘಕಾಲ ಆಡಳಿತ ಮಾಡಿಕೊಂಡು ಬಂದಂಥ ಪಾರ್ಟಿ ಆಗಿರೋದ್ರಿಂದಾಗಿ ಇವತ್ತು ಕೂಡ ಅದು ನಮ್ಮ ದೇಶದ ಒಂದು ಪ್ರಮುಖ ಆಳುವ ವರ್ಗಗಳ ಪಕ್ಷವಾಗೇ ಇದೆ ಅಂತೇಳಿನೇ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇದೆ. ಅವರು ಮೊದಲಿಂದಲೂ ಕೂಡ ಯಾವುದೇ ರೀತಿಯಲ್ಲಿ ತಮ್ಮ ಆಧಿಪತ್ಯವನ್ನು ಹಂಚಿಕೊಳ್ಳುವಂಥ ಒಂದು ಮನೋಭಾವಕ್ಕೆ ಕಾಂಗ್ರೆಸ್ ಒಳಗಾಗಿಲ್ಲ ದೀರ್ಘಕಾಲ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯ ಒಳಗಡೆಯಲ್ಲಿ BJP ಮತ್ತು ಮೋದಿಯ ಈ ಸರ್ವಾಧಿಕಾರದ ಆಕ್ರಮಣಕಾರಿಯಾದಂಥ ರಾಜಕಾರಣದ ಮಧ್ಯದಲ್ಲಿ ಒಂದು ಸಣ್ಣ ಹೊಂದಾಣಿಕೆಯ ಒಂದು ಮನೋಸ್ಥಿತಿಗೆ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಈ ಇಂಡಿಯಾ ಕೂಟ ಅಂತೇಳಿ ರಚನೆ ಆದಾಗ ಎಡಪಕ್ಷಗಳು, ಮುಖ್ಯವಾಗಿ CPM ಭಾಳ ಸ್ಪಷ್ಟವಾದಂಥ ಕೆಲವು ಸೂಚನೆಗಳನ್ನು ಇಂಡಿಯಾ ಕೂಟಕ್ಕೆ ಕೊಟ್ಟಿತ್ತು. ಏನಂತಂದರೆ, ಇಂಡಿಯಾ ಕೂಟ ಅನ್ನೋದು ಕೇವಲ ಚುನಾವಣೆಯ ಸಂದರ್ಭಕ್ಕೆ ಹೋಗಿ ಸೀಟುಗಳ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಒಂದು ಕೂಟವಾಗಿ ಜನರ ಕಣ್ಣಿಗೆ ಅಷ್ಟೇ ಕಾಣಬಾರ್ದು, ಅದಕ್ಕಿಂತಲೂ ಮೀರಿದಂಥ ಒಂದು ಜನತೆಯನ್ನು ಒಗ್ಗೂಡಿಸ್ತಕ್ಕಂಥ ರೀತಿಯ ಚಟುವಟಿಕೆಗಳ ಮುಖಾಂತರ ಇಂಡಿಯಾ ಕೂಟ ಅನ್ನುವಂಥದ್ದನ್ನು ಬಿಂಬಿಸಬೇಕು. ಅದು ನಿರ್ಣಾಯಕವಾಗಿ BJPನ ಸೋಲಿಸಲಿಕ್ಕೆ ಸಹಾಯ ಆಗುತ್ತೆ ಅಂಥೇಳಿ ಎಡಪಕ್ಷಗಳು, ಮುಖ್ಯವಾಗಿ CPM ಹೇಳಿತ್ತು. ಆದರೆ ನೀವು ಗಮನಿಸಬೇಕಾಗಿರೋಂಥ ಅಂಶ, ಇಂಡಿಯಾ ಕೂಟ ರಚನೆ ಆದ ಮೇಲೆ ಬಹುಶಃ ಚುನಾವಣೆಯ ಸಂದರ್ಭಕ್ಕೆ ಕೆಲವು ಕಡೆಯಲ್ಲಿ ಕೆಲವು ಪಕ್ಷಗಳ ಜೊತೆಯಲ್ಲಿ ಜಂಟಿ ಸಭೆಗಳನ್ನು ಮಾಡಿದ್ದಾರೆ ಅನ್ನೋದು ಬಿಟ್ಟರೆ, ಅದಕ್ಕೆ ಮುಂಚಿತವಾಗಿ CPM ನಿರ್ದಿಷ್ಟವಾಗಿ ಕೊಟ್ಟಂಥ ಸೂಚನೆ, ದೇಶದ ಎಲ್ಲ ಪ್ರಮುಖ ನಗರಗಳಲ್ಲಿ ಇಂಡಿಯಾ ಕೂಟ ಅದೊಂದು ಪರ್ಯಾಯ BJPಗೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಬೇಕು, ಬೃಹತ್ ಪ್ರಮಾಣದ ಸಾರ್ವಜನಿಕ ಸಭೆಗಳನ್ನು ಮಾಡಿ ಅದರ ನಿಲುವುಗಳನ್ನು ಪ್ರಚುರಪಡಿಸಬೇಕು ಅನ್ನೋಂಥ ರೀತಿಯಲ್ಲಿ ಒಂದು ಸೂಚನೆಗಳನ್ನು ಕೊಟ್ಟಾಗಲೂ ಕೂಡ ಅದು ಜಾರಿಯಾಗಿಲ್ಲ. ಬಹುಶಃ ಅದು ಜಾರಿಯಾಗಿದ್ದಿದ್ದರೆ ಇಂಡಿಯಾ ಕೂಟಕ್ಕೆ ಇನ್ನೂ ದೊಡ್ಡ ಪ್ರಮಾಣದ ಸೀಟುಗಳು ಬರೋದಕ್ಕೆ ಅವಕಾಶ ಇತ್ತು. ಮತ್ತು ಅದು ಜಾರಿ ಆಗದೇ ಇರೋದಕ್ಕೆ ಒಂದು ಕಾರಣ ಏನು ಅಂತಂದರೆ, ಅದು ಜಾರಿ ಆಗಬೇಕಾಗಿದ್ದರೆ ಕಾಂಗ್ರೆಸ್ಸು ಮತ್ತಷ್ಟು ಫ್ಲೆಕ್ಸಿಬಲ್ ಆಗಿರಬೇಕಾಗಿತ್ತು. ಹಲವಾರು ರಾಜ್ಯಗಳಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳ ಜೊತೆಯಲ್ಲಿ 1-2 ಸೀಟುಗಳನ್ನು ಹಂಚಿಕೊಳ್ಳುವಂಥದ್ದು, ಅದರ ಮುಖಾಂತರವಾಗಿ ಹೆಚ್ಚು ಐಕ್ಯತೆಯನ್ನು ಸಾಧಿಸುವಂಥದ್ದು, ಇದನ್ನು ಮಾಡೋಕ್ಕಾಗ್ತಿತ್ತು.
ಆದರೆ ಆ ಕೆಲಸ ಕಾಂಗ್ರೆಸ್ಸಿಗೆ ಮಾಡೋಕ್ಕಾಗಿಲ್ಲ ತುಂಬ ರಾಜ್ಯಗಳಲ್ಲಿ. ಅದರ ಪರಿಣಾಮವಾಗಿ ಸಹಜವಾಗಿಯೇ ಎಲ್ಲ ಪಕ್ಷಗಳು ಒಟ್ಟಾಗಿ ಒಂದು ದಿಕ್ಕಿಗೆ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಮಿತಿ ಬಂದೇ ಬರ್ತದೆ. ಮತ್ತು ಅವ್ರ ನಿಲುವೇನಾಗಿತ್ತು, ನಾವು ನಿಲ್ತೇವೆ, ನೀವು ಬೆಂಬಲಿಸ್ರಿ ಅನ್ನುವಂಥ ರೀತಿಯ ನಿಲುವುಗಳಿಗೆ ಕರ್ನಾಟಕದಲ್ಲೂ ಕೂಡ ಅದೇ ಥರದ ನಿಲುವುಗಳನ್ನು ತಗೊಂಡಿತ್ತು ಕಾಂಗ್ರೆಸ್ಸು. ಇದು ಒಂದು ಒಟ್ಟಾರೆ ಐಕ್ಯತೆಯಿಂದ, ಸಮಗ್ರತೆಯಿಂದ ಚುನಾವಣಾ ಪ್ರಚಾರ ಮಾಡಲಿಕ್ಕೆ, ಜನರ ಹತ್ರ ಹೋಗ್ಲಿಕ್ಕೆ ಇದ್ದಂಥ ಅವಕಾಶವನ್ನು ಸ್ವಲ್ಪ ಮಟ್ಟಿಗೆ ಮೊಟಕುಗೊಳಿಸಿದೆ ಅನ್ನುವಂಥದ್ದನ್ನು ನಾವು ಮರೆಯೋಕ್ಕಾಗಲ್ಲ. ಅದು ಕೂಡ ಹಲವಾರು ಕಡೆಗಳಲ್ಲಿ ಸೀಟುಗಳನ್ನ ಕಡಿಮೆ ಮಾಡಲಿಕ್ಕೆ ಕಾರಣ ಆಗಿದೆ. ಮತ್ತು ಒಟ್ಟಾರೆ ಇಂಡಿಯಾ ಕೂಟದ ಸಾಧನೆಯನ್ನು ಮತ್ತಷ್ಟು ಮುಂದಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಕೂಡ ಅದು ತೊಡಕಾಗಿದೆ ಅನ್ನುವಂಥದ್ದನ್ನು ನಾವು ಗುರುತಿಸ್ಕೋಬೇಕಾಗಿದೆ. ತೆಲಂಗಾಣದಲ್ಲಿ BRS ಸಂಪೂರ್ಣವಾಗಿ ವಾಶೌಟ್ ಆಗೋಗ್ಬಿಟ್ಟಿದೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರೇನಂಥ ಪ್ರಮಾಣದ ಸ್ಥಾನಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಲೋಕಸಭಾ ಇದರೊಳಗಡೆ ಅಂತೂ ಪೂರ್ತಿ ವಾಶೌಟ್ ಆಗಿಬಿಟ್ಟಿದ್ದಾರೆ. ಇದನ್ನು ಹೇಗೆ ನೋಡೋದು ಅಂತ? ಒಂದು ಪ್ರಾದೇಶಿಕ ಪಕ್ಷ, ಸಾಮಾನ್ಯವಾಗಿ ಇಡೀ ದೇಶದ ಒಳಗಡೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ಸ್ವರೂಪ, ಅದರ ಕಾರ್ಯಾಚರಣೆ, ಅದರ ರಚನೆ ಇವೆಲ್ಲ ಇದಾವಲ್ಲ, ಇದೊಂದೇ ರೀತಿ ಇದೆ ಹೆಚ್ಚು ಕಡಿಮೆ. ನೀವು ಯಾವುದೇ ಪ್ರಾದೇಶಿಕ ಪಕ್ಷವನ್ನು ತಗೊಂಡ್ರೂ ಹಾಗೆ ಕಾಣ್ತದೆ. ಹಾಗೆಯೇ BRS ಕೂಡ ಒಂದಿದೆ. ಮುಖ್ಯವಾಗಿ BRS ಕಾಂಗ್ರೆಸ್ನ ಒಳಗಡೆಯಿಂದ ಆಚೆ ಬಂದಂಥ ಒಂದು ಪಕ್ಷ. ಮುಖ್ಯವಾಗಿ ತೆಲಂಗಾಣ ಪ್ರತ್ಯೇಕ ಆಗಬೇಕು ಅನ್ನುವಂಥ ಹೋರಾಟದ ಮುಖಾಂತರ ಹೊರಹೊಮ್ಮದಂಥ ಪಕ್ಷ ಅದು. ಜನ ತೆಲಂಗಾಣ ಪ್ರತ್ಯೇಕ ಆಗಬೇಕು ಅನ್ನೋಂಥ ಸಂದರ್ಭಕ್ಕೆ ಅದನ್ನು ಭಾವನಾತ್ಮಕವಾಗಿ ಬೆಂಬಲಿಸಿಬಿಟ್ರು. ಹಾಗಾಗಿ ಅದು ಅಧಿಕಾರಕ್ಕೆ ಬಂತು. ಎರಡನೇ ಬಾರಿ ಅದು ಅಧಿಕಾರಕ್ಕೆ ಬರುವಾಗಲೂ ಕೂಡ ಹೆಚ್ಚು ಕಡಿಮೆ ಆ ಭಾವನಾತ್ಮಕ ಅಂಶಗಳು ಇನ್ನೊಂದಷ್ಟು ಉಳ್ಕೊಂಡಿತ್ತು. ಹೊಸ ರಾಜ್ಯ ಆಗಿದೆ, ಅಭಿವೃದ್ಧಿ ಆಗಕ್ಕೆ ಅವಕಾಶ ಇದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಜನ ಮತ್ತೊಂದು ಸತಿ ಅದಕ್ಕೆ ಅವಕಾಶ ಕೊಟ್ಟರು. ಆದರೆ ನಿರ್ಣಾಯಕವಾಗಿ ಜನರ ಬದುಕಿನಲ್ಲಿ, ಜನರ ಜೀವನಗಳಲ್ಲಿ ಅಂಥ ಗಮನಾರ್ಹವಾದಂಥ ಬದಲಾವಣೆಗಳು ತರಲಿಕ್ಕೆ BRSಗೆ ಆಗಲಿಲ್ಲ ಅನ್ನುವಂಥದ್ದು ಒಂದು ಕಡೆಯಲ್ಲಾದರೆ, ಮತ್ತೊಂದು ಕಡೆಯಲ್ಲಿ ಭ್ರಷ್ಟಾಚಾರ, ಅದು ದೆಹಲಿಯ ಅಬ್ಕಾರಿ ಇದರೊಳಗಡೆಯಲ್ಲಿ ಬಂದಂಥ ಅಂಶಗಳಿರ್ಬೋದು. ಅವೆಲ್ಲವೂ ಕೂಡ ಒಂದು ಕುಟುಂಬದ ಹಿಡಿತ ಇಡೀ ಪಕ್ಷ ಮತ್ತು ಹಣಕಾಸು ಅಧಿಕಾರದ ಮೇಲೆ, ಮತ್ತೊಂದು ಭ್ರಷ್ಟಾಚಾರ, ಮತ್ತು ಜನಕ್ಕೆ ಏನು ಹೆಚ್ಚು ಪ್ರಯೋಜನ ಆಗ್ತಿಲ್ಲ ಅನ್ನುವಂಥ ಭಾವನೆ, ಇವೆಲ್ಲವೂ ಸೇರಿಕೊಳ್ತು. ಜೊತೆಗೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಆಯಿತು ಅಂತಂದರೆ, ನಿಮ್ಮ ಗಮನಕ್ಕೆ ತರೋದಾದರೆ, ಈಗ ಅಲ್ಲೇ ಒಂದು ದಲಿತ ಬಂಧು ಅಂತ ಒಂದು ಯೋಜನೆಯನ್ನು ಮಾಡಿದರು. ಹಂಗೆ ನೋಡಿದ್ರೆ ಅದು ಭಾಳ ಕ್ರಾಂತಿಕಾರಕವಾದಂಥ ಯೋಜನೆ. ಪ್ರತಿಯೊಂದು ದಲಿತ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಕ್ಕಂಥದ್ದು, ಅವರೇನಾದರೂ ಎಂಟರ್ಪ್ರೈಸಿಂಗ್ ಇದನ್ನು ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅನ್ನೋವಂಥದ್ದು. ಆದರೆ ಆ ಪ್ರಮಾಣದ ಸಹಾಯ ಮಾಡಿದಾಗಲೂ ಕೂಡ ದಲಿತ ವಿಭಾಗಗಳು ಹೆಚ್ಚು BRSಗೆ ಓಟ್ ಹಾಕಿಲ್ಲ ಅನ್ನೋದನ್ನು ನೀವು ಗಮನಿಸಿದಾಗ ಯಾಕೆ ಹಂಗಾಯಿತು ಅನ್ನೋದು ಪ್ರಶ್ನೆ ಬರ್ತದೆ. 10 ಲಕ್ಷ ರೂಪಾಯಿ ಅನ್ನುವಂಥದ್ದು ಭಾಳ ದೊಡ್ಡ ಅಮೌಂಟ್ ಅಂತ ಆದಾಗ ಜನರ ಕೈಗೆ 10 ಲಕ್ಷ ರೂಪಾಯಲ್ಲಿ ಅರ್ಧಕ್ಕಿಂತ ಕಡಿಮೆ ಸಿಗ್ತಾಯಿತ್ತು. ಯಾಕೆಂದರೆ ಅದು ಮಧ್ಯವರ್ತಿಗಳು, ನಾನು ಹಣ ಕೊಡಿಸ್ತೀನಿ, ನೀನು ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು, ಮಾಮೂಲಿ ಪರ್ಸೆಂಟೇಜ್ಗಳಲ್ಲಿ 10 ಲಕ್ಷ ರೂಪಾಯಿ ಯೋಜನೆ ಅಂತಿದ್ದರೂ ಕೂಡ ಸಹಾಯಧನ ಅವ್ರ ಕೈಗೆ ಬರುವಾಗ 3, 4, 5 ಲಕ್ಷ ರೂಪಾಯಿಗಳು ಮಾತ್ರ ಬರ್ತಾಯಿತ್ತು. ಇದು ಜನರಲ್ಲಿ ಅವ್ರ ಬಗ್ಗೆ ಒಲವನ್ನು, ಪ್ರೀತಿಯನ್ನು ಹುಟ್ಟಿಸೋದಕ್ಕಿಂತ ಹೆಚ್ಚಾಗಿ ಕೋಪ ಮತ್ತು ಅಸಹನೆ, ಅತೃಪ್ತಿಯನ್ನೇ ಹೆಚ್ಚು ಮಾಡಿದೆ ಅನ್ನೋಂಥದ್ದು ಗಮನಿಸಬೇಕು. ಹೀಗಾಗಿ ಯೋಜನೆ ದೊಡ್ಡದಾಗಿತ್ತು, ಆದರೆ ದೊಡ್ಡ ಪ್ರಮಾಣದ BRSನ ಭ್ರಷ್ಟಾಚಾರಕ್ಕೆ ಕಾರಣ ಆದದ್ರಿಂದಾಗಿ ಜನ ಅದರ ವಿರುದ್ಧ ತಿರುಗಿ ಬಿದ್ದರು ಅನ್ನೋದನ್ನು ಗಮನಿಸಬೇಕು. ಇಂಥ ಕಾರಣಗಳು BRSನ್ನು ಅತ್ಯಂತ ಬೇಗ ಒಂದು ಅದರ ಜನಪ್ರಿಯತೆಯನ್ನು ನಾಶ ಮಾಡ್ತು ಅನ್ನೋದನ್ನು ನೋಡಬೇಕು. ಸೊ ಇದು ಮುಖ್ಯವಾಗಿ BRS ಕುಸಿತ ಆಗಲಿಕ್ಕೆ ಕಾರಣ. BRS ಈ ಕಾರಣಕ್ಕಾಗಿ ಪೂರ್ತಿ ನಾಶ ಆಗೋಗುತ್ತಾ ಅನ್ನೋಂಥ ಪ್ರಶ್ನೆ ಏನಲ್ಲ. ಅದಕ್ಕೆ ಈಗಲೂ ಒಂದು ಶಕ್ತಿ ಇದೆ, ಒಂದು ಪ್ರಾದೇಶಿಕ ಪಕ್ಷವಾಗಿ ಎಮರ್ಜ್ ಆಗ್ಬೋದು. ಆಗ ನೋಡಿದ್ರೆ BJPಯ ವಿರುದ್ಧ ನಿರ್ಣಾಯಕವಾಗಿ ಪ್ರಾರಂಭದಲ್ಲಿ ಮಾತುಗಳನ್ನ ಮಾತಾಡ್ತಾಯಿದ್ರು. ಈ ಪ್ರಾದೇಶಿಕ ಪಕ್ಷಗಳಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಸಮಸ್ಯೆ ಏನಂತಂದರೆ, ಅವರಿಗೆ ಒಂದು ಖಚಿತವಾದಂಥ ನಿಲುವುಗಳನ್ನ ತಗೊಳ್ಳುವಂಥ ವಿಚಾರಗಳಿರ್ತಕ್ಕಂಥ ಸಮಸ್ಯೆ. ಸೈದ್ಧಾಂತಿಕ ನಿಲುವುಗಳು ಮತ್ತು ರಾಜಕೀಯ ನಿಲುವುಗಳನ್ನ ತಗೊಳ್ಳುವಾಗ ಸ್ಪಷ್ಟತೆಗಳ ಕೊರತೆ. ಒಮ್ಮೆ ಮೋದಿಗೆ ಬೆಂಬಲಿಸುವಂಥದ್ದು. ಈಗ ಉದಾಹರಣೆಗೆ ಆರ್ಟಿಕಲ್ 370ಕ್ಕೆ BRS ಬೆಂಬಲಿಸ್ತು, ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಬೆಂಬಲಿಸಿದ್ರು. ಆರ್ಟಿಕಲ್ 370 ತೆಗೆದುಹಾಕೋದಕ್ಕೆ, ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನ ಕಿತ್ತಾಕಲಿಕ್ಕೆ ಬೆಂಬಲ ಕೊಟ್ಬಿಟ್ರು. ಅದೇನಾಗ್ತದೆ, BRSಗೆ ನೀವು ತಗೊಳ್ರಿ, ತೆಲಂಗಾಣ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಗಣನೀಯ ಪ್ರಮಾಣದಲ್ಲಿದ್ದಾರೆ. ಅಲ್ಪಸಂಖ್ಯಾತರು ಹೇಗೆ ನೋಡಿದ್ರು ಅದನ್ನಂತಂದರೆ, ಮತ್ತು ಸಂವಿಧಾನದ ಪರವಾಗಿ ಯೋಚನೆ ಮಾಡುವಂಥ ಸೆಕ್ಯುಲರ್ ಆಗಿರ್ತಕ್ಕಂಥ ಜನ ಎಲ್ಲರೂ ಯೋಚನೆ ಮಾಡಿದ್ದು BRS BJP ಜೊತೆ ಸೇರಿಕೊಳ್ತಾ ಇದೆ, ಅದು ಕಮ್ಯುನಲ್ ನಿಲುವುಗಳನ್ನ ತಗೊಳ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಅದರಿಂದ ದೂರ ಆಗ್ತದೆ. ಸೊ ಈ ರೀತಿ ನಿಲುವುಗಳನ್ನು ಒಮ್ಮೆ ಮೋದಿ ವಿರುದ್ಧ ಮಾತಾಡೋದು, ಇನ್ನೊಮ್ಮೆ ಮೋದಿ ತರುವಂಥ ಎಲ್ಲ ತಿದ್ದುಪಡಿಗಳನ್ನು ಪಾರ್ಲಿಮೆಂಟಲ್ಲಿ ಬೆಂಬಲಿಸೋದು,
ಈ ನಿಲುವುಗಳು, ದ್ವಂದ್ವಗಳು, ಗೊಂದಲಗಳು ಜನರ ಒಳಗಡೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ಈ ನಡವಳಿಕೆಗಳ ಬಗ್ಗೆ ಸದಾಭಿಪ್ರಾಯ ಮೂಡಿಸಲಿಲ್ಲ, ಅದರ ಬಗ್ಗೆ ಅತೃಪ್ತಿ ಮೂಡಿಸ್ತು. ಹಿಂಗಾಗಿ BRS ನಿರ್ಣಾಯಕವಾಗಿ ಸೋಲಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಒಟ್ಟಾರೆ ಫಲಿತಾಂಶವನ್ನು ನೋಡೋದಾದರೆ ಕೆಲವು ಜಾತಿ ಆಧಾರಿತ ಐಡೆಂಟಿಟಿ ಪೊಲಿಟಿಕ್ಸ್ಗೆ ಹಿನ್ನಡೆ ಇದು ಅಂತ ಹೇಳ್ಬೋದಾ ಅಂತ? ಒಂದು ಕೋಮುವಾದಿ ರಾಜಕಾರಣಕ್ಕೆ ಸಣ್ಣ ಹಿನ್ನಡೆ ಆಗಿದೆ ಅಂತೇಳಿ ಹೇಳ್ಬೋದು. ನಾನು ಆಗಲೇ ಹೇಳ್ದಂಗೆ ಕೋಮುವಾದದ ವಿಚಾರಕ್ಕೆ, ಅವರ ಸೈದ್ಧಾಂತಿಕ ವಿಚಾರಕ್ಕೆ ದೊಡ್ಡ ಹಿನ್ನಡೆ ಆಗಿದೆ ಅಂತೇಳಿ ಭಾವಿಸಬಾರ್ದು. ತಾತ್ಕಾಲಿಕವಾಗಿ ಬಂದಿರತಕ್ಕಂಥ ಸಂವಿಧಾನಿಕ ಸವಾಲುಗಳು, ಅಂಥ ಪ್ರಶ್ನೆಗಳು, ಭ್ರಷ್ಟಾಚಾರ ಮತ್ತೊಂದು, ಇವೆಲ್ಲವೂ ಕೂಡ ಈ ಸರ್ವಾಧಿಕಾರದ ಲಕ್ಷಣಗಳು, ಇವುಗಳ ಬಗ್ಗೆ ಎಲ್ಲ ಅತೃಪ್ತಿ ಒಳಗೆ ಬಂದು ಅದು ಎಲೆಕ್ಷನ್ ರಿಸಲ್ಟ್ಸಲ್ಲಿ ಈ ರೀತಿ ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ಒಂದು ಕಡೆ ಗಮನಿಸುವಾಗಲೇ ಜಾತಿಯ ರಾಜಕಾರಣ ಏನಿದೆ ಅದು ಕಡಿಮೆ ಆಗಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಈಗಲೂ ಕೂಡ ಅದು ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿಯ ಸಮೀಕರಣ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ, ಅದೇನು ಕಡಿಮೆ ಆಗಿಲ್ಲ. ಸೊ ಹೀಗಾಗಿ BJP ಎರಡು ರೀತಿಯ ಧ್ರುವೀಕರಣಗಳನ್ನು ಮಾಡಿದೆ. ಒಂದು ಕಡೆಯಲ್ಲಿ ಜಾತಿ ಧ್ರುವೀಕರಣದ ಕೆಲಸಗಳನ್ನು ಮಾಡಿದೆ, ಇನ್ನೊಂದು ಮತೀಯ ಧ್ರುವೀಕರಣದ ಕೆಲಸಗಳನ್ನು ಅದು ಜೋರಾಗೇ ಮಾಡಿದೆ. ಅದೆರಡೂ ಮಾಡಿದಾಗಲೂ ಅದು ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿಲ್ಲ. ಆಗ ಉಳಿದಂಥ ಪಕ್ಷಗಳು ಕೂಡ ಮತೀಯ ಧ್ರುವೀಕರಣವನ್ನು ಹೆಚ್ಚಿಗೆ ಮಾಡದೇ ಇದ್ದರೂ ಕೂಡ ಜಾತಿ ಧ್ರುವೀಕರಣದ ಅಂಶಗಳನ್ನು ಕೈ ಬಿಟ್ಟಿಲ್ಲ, ಅದನ್ನು ಅವರು ಮಾಡಿದ್ದಾರೆ ಮತ್ತು ಕೆಲವು ಕಡೆ ಅದು ಸಕ್ಸಸ್ಸು ಆಗಿದೆ. ಹೀಗಾಗಿ BJP ಕೆಲವು ಕಡೆ ಸೋಲಿಕ್ಕೆ ಅದು ಕಾರಣ ಆಗಿದೆ, ಕೆಲವು ಕಡೆಗೆ ಸೀಟುಗಳನ್ನ BJP ಪಡ್ಕೊಳ್ಳೋಕ್ಕೆ ಅದು ಕೂಡ ಸಹಾಯ ಮಾಡಿದೆ. ಈಗ ಕರ್ನಾಟಕದ ಒಳಗಡೆಯಲ್ಲಿ BJP ಮತ್ತು JDS ಒಂದಾಗದೇ ಇದ್ದರೆ BJPಗೆ ಸೀಟುಗಳು ಬರೋಕ್ಕೆ ಚಾನ್ಸ್ ಇರಲಿಲ್ಲ ಇದ್ದಂಥ ಪರಿಸ್ಥಿತಿ ಒಳಗಡೆಯಲ್ಲಿ. ಹೀಗಾಗಿ ಪ್ರಬಲ ಜಾತಿಗಳು ಮತ್ತು ಉಳಿದಂಥ ಕೆಲವು ಜಾತಿಗಳ ಒಳಗಡೆ ವಿಭಜನೆ ಏನಿದೆ ಅದು BJP ಮತ್ತು JDSನ ಹೊಂದಾಣಿಕೆಯ ಕಾರಣಕ್ಕೆ ಸೀಟುಗಳು ಹೆಚ್ಚು ಪಡ್ಕೊಳ್ಳೋಕ್ಕೆ ಈಗಲೂ ಸಾಧ್ಯ ಆಗಿದೆ. ಅದೇ ರೀತಿಯ ಪ್ರಶ್ನೆಗಳೇ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ BJPಗೂ ಕೆಲವು ಕಡೆ ಅನುಕೂಲ ಆಗಿದೆ, NDAಗೆ ಮತ್ತು ಇಂಡಿಯಾಕ್ಕೂ ಕೆಲವು ಕಡೆಗಳಲ್ಲಿ ಅನುಕೂಲ ಆಗಿದೆ. ಈ ಜಾತಿ ರಾಜಕಾರಣದ ಪ್ರಶ್ನೆ ಅದೇ ಪ್ರಧಾನ ಆಗಿ ಯಾವುದೇ ಪಕ್ಷ ಮುಂದಕ್ಕೆ ತೊಗೊಂಡೋದಷ್ಟು ಕೂಡ ಯಾವ ರೀತಿ ಮತೀಯ ರಾಜಕಾರಣ ಅದೇ ಪ್ರಧಾನ ಆಗಿ BJP ತೊಗೊಂಡೋಗೋದು ಅಪಾಯ ಅಂತ ಹೇಳ್ತೀವೋ ಹಾಗೆ ಇದು ಕೂಡ ಅಪಾಯಕಾರಿ ಆಗಬಲ್ಲದು. ಅದೇನೇ ಸೆಕ್ಯುಲರ್ ಪ್ರಜಾಪ್ರಭುತ್ವವನ್ನು ಉಳಿಸ್ತದೆ ಅಂತೇಳಿ ಕೂಡ ನಮ್ಗೆ ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದು ನಿಜವಾದಂಥ ಸೆಕ್ಯುಲರ್ ಡೆಮಾಕ್ರಸಿ ಅಥವಾ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂತ ನಾವೇನು ಮಾತಾಡ್ತೀವಿ, ಸಂವಿಧಾನದ ಮೂಲ ತತ್ವಗಳ ಪ್ರಶ್ನೆಗಳು, ಈ ಪ್ರಶ್ನೆಗಳ ಆಧಾರದಲ್ಲಿ ಜನರನ್ನು ಅಣಿನಿರಿಸುವಂಥದ್ದು, ಜನರ ಭಾವನೆಗಳನ್ನು ಆ ನಿಟ್ಟಿನಲ್ಲಿ ರೂಪಿಸುವಂಥದ್ದು ಮುಂದಿನ ದಿನಗಳಲ್ಲಿ ಭಾಳ ಅತ್ಯಂತ ಮಹತ್ವದ ಪ್ರಶ್ನೆಗಳಾಗ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ನಾವು ಈಗ ಸರ್ಕಾರ ಯಾರು ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಇದೆ. ಈಗ ಈಗಿರುವಂಥ ಪರಿಸ್ಥಿತಿ ಒಳಗಡೆಯಲ್ಲಿ BJP ಪಕ್ಷವಾಗಿ ಸೋತಿದೆ ಮತ್ತು ಅವರು NDA ಕೂಟವಾಗಿ ಒಂದು ಸರಳ ಬಹುಮತವನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸುವಾಗಲೇ BJP ಬಯಸ್ತಾ ಇದ್ದಂಥದ್ದೇನು, ಈ ಚುನಾವಣೆಯಲ್ಲಿ 300 ಚಿಲ್ಲರೆ 400 ಅಂತೇಳಿ ಅದು ಹೇಳ್ತಾ ಇದ್ದದಕ್ಕೆ ಕಾರಣ ಏನು, ಅದು ಭಾರತದ ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನುವಂಥದ್ದು ಅದರ ಸ್ಪಷ್ಟ ಗುರಿಯಾಗಿತ್ತು. ಒಂದು ಹಿಂದುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು BJPಯ ಗುರಿಯಾಗಿತ್ತು. ಅದಕ್ಕಾಗಿ ಅವರು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತಂದರೆ ನಮಗೆ 370 ಸೀಟುಗಳು 400 ಸೀಟುಗಳು ಬೇಕು ಅನ್ನೋಂಥ ಮಾತನ್ನು ಆ ಕಾರಣಕ್ಕಾಗಿ BJP ಮಾತಾಡ್ತಾ ಇತ್ತು. ಆದರೆ ಈಗ ಈ ಫಲಿತಾಂಶ ನೇರವಾಗಿ ಅವರ ಈ ಪ್ರಯತ್ನಕ್ಕೆ ಒಂದು ತಡೆಯನ್ನು ಒಡ್ಡಿದೆ. ಮೊದಲಿನ ಹಾಗೆ ಅವರು ನೇರವಾಗಿ ಏಕೈಕ ಪಕ್ಷವಾಗಿ ಇವೆಲ್ಲ ಬದಲಾವಣೆಗಳನ್ನು ಮಾಡೋದಕ್ಕೆ ಕಷ್ಟ ಆಗ್ತದೆ. ಹೀಗಾಗಿ ಬೇರೆ ಪ್ರಾದೇಶಿಕ ಪಕ್ಷಗಳು ಮತ್ತು ಸಣ್ಣ ಸಣ್ಣ ಪಕ್ಷಗಳ ಮೇಲೆ BJP ಹೆಚ್ಚು ಅವಲಂಬನೆ ಆಗಬೇಕಾಗ್ತದೆ, ಈಗ ಆಗಿದೆ. ಇಂಥ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಲ್ಲಿ ಮೋದಿಯವರ ಆಡಳಿತದ ವಿಧಾನವನ್ನು ನಾವು ಗಮನಿಸಿದಾಗ ಅವರು ವಿರೋಧ ಪಕ್ಷಗಳನ್ನು 2 ರೀತಿಯಲ್ಲಿ ದುರ್ಬಲಗೊಳಿಸೋದು ಮಾಡ್ತಾ ಬಂದಿದ್ದಾರೆ. ಈಗಲೂ ಆ ಕೆಲಸವನ್ನು ಮಾಡುವಂಥ ಅಪಾಯ ಇದೆ ಅನ್ನೋಂಥ ಎಚ್ಚರಿಕೆಯನ್ನು ಭಾರತದ ಜನತೆ ನಾವು ಗಮನದಲ್ಲಿಟ್ಕೋಬೇಕಾಗ್ತದೆ. ಒಂದು, EDಯನ್ನು ಬಳಸೋದ್ರ ಮುಖಾಂತರವಾಗಿ ಇಂಡಿಯಾ ಕೂಟದಲ್ಲಿರ್ತಕ್ಕಂಥ ಪಕ್ಷಗಳಲ್ಲಿರ್ತಕ್ಕಂಥ ಸಂಸತ್ ಸದಸ್ಯರನ್ನು ಭೀತಿಗೊಳಿಸುವಂಥದ್ದು, ದಾಳಿಗಳನ್ನು ಮಾಡುವಂಥದ್ದು, ಅವರ ಕೈಯಲ್ಲಿ ರಾಜೀನಾಮೆಗಳನ್ನು ಕೊಡಿಸುವಂಥದ್ದು, BJPಗೆ ಶಿಫ್ಟ್ ಆಗಲಿಕ್ಕೆ ಪ್ರಯತ್ನಗಳನ್ನು ಮಾಡುವಂಥದ್ದು. ಇದು ಒಂದು ವಿಧಾನ, ಈಗ ಆಲ್ರೆಡಿ ಅವರು ಅನುಸರಿಸ್ತಾ ಬಂದಿರುವಂಥದ್ದು. ಎರಡನೇ ವಿಧಾನ ಏನಿದೆ, BJP ಏತರ ರಾಜಕೀಯ ಪಕ್ಷಗಳ ಸಂಸತ್ ಸದಸ್ಯರನ್ನು ರಾಜೀನಾಮೆ ಕೊಡಿಸುವಂಥದ್ದು. ರಾಜೀನಾಮೆ ಕೊಡಿಸಿ ಅವರಿಗೆ ಹಣ ಆಮಿಷವನ್ನು ಮಾಡಿ ಮತ್ತೊಂದು ಮಾಡಿ ಬೆದರಿಸಿ
ರಾಜೀನಾಮೆ ಕೊಡಿಸಿ ಮತ್ತೆ ಅವ್ರನ್ನ ಬಿ ಜೆ ಪಿಯಿಂದ ಚುನಾವಣೆ ನಿಲ್ಲೋ ಹಾಗೆ ಮಾಡಿ ಮತ್ತೆ ಗೆಲ್ಲಿಸ್ಕೊಳ್ಳುವಂಥದ್ದು. ಈ ಎರಡು ವಿಧಾನಗಳನ್ನು ಕಳೆದ 10 ವರ್ಷಗಳಲ್ಲಿ ವ್ಯಾಪಕವಾಗಿ ಮೋದಿ ನೇತೃತ್ವದ ಸರ್ಕಾರ ಮಾಡಿತ್ತು, ಬಿ ಜೆ ಪಿ ಮಾಡಿತ್ತು ಅನ್ನೋದನ್ನು ಗಮನದಲ್ಲಿ ನಾವು ಇಟ್ಕೋಬೇಕಾಗ್ತದೆ. ಈಗಲೂ ಕೂಡ ಅಂಥ ಅಪಾಯ ತಪ್ಪಿದ್ದಲ್ಲ. ಯಾಕೆಂದರೆ ಅವರ ಉದ್ದೇಶವೇನೇ ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನುವಂಥ ಮೂಲ ಉದ್ದೇಶ ಇರೋದ್ರಿಂದಾಗಿ ಅದಕ್ಕೆ ಈಗ ಬಂದಿರತಕ್ಕಂಥ ಈ ತೊಡರುಗಾಲನ್ನು ತಪ್ಪಿಸ್ಬೇಕಂತಂದರೆ ಈ ಹಳೆ ವಿಧಾನಗಳಿಗೆ ಅವರು ಖಂಡಿತ ಸ್ವಲ್ಪ ಕಾಲ ಆದಮೇಲೆ ಮೂವ್ ಮಾಡ್ತಾರೆ. ಸೊ ಈ ಎಚ್ಚರಿಕೆಯನ್ನು ಭಾರತದ ಎಲ್ಲ ಪ್ರಜ್ಞಾವಂತರು ಕೂಡ ನಾಗರಿಕರು ಕೂಡ ಇಟ್ಕೊಳ್ಬೇಕಾಗ್ತದೆ. ಆ ರೀತಿ ಆಗಲಾರ್ದಂಗೆ ಬಿ ಜೆ ಪಿಯ ಇಂಥ ತಂತ್ರಗಳನ್ನು ಸೋಲಿಸ್ಲಿಕ್ಕೆ ಬೇಕಾದಂಥ ಜನಚಳವಳಿಗಳನ್ನು ಕಟ್ಟೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಮತ್ತು ಬಿ ಜೆ ಪಿ ಅನುಸರಿಸ್ತಾ ಬಂದಿರತಕ್ಕಂಥ ಆರ್ಥಿಕ ನೀತಿಗಳೇನಿದ್ದಾವೆ ಆ ನೀತಿಗಳನ್ನು ಅವ್ರು ಯಾವ ಕಾರಣಕ್ಕೂ ಬದಲಾಯಿಸೋ ಪ್ರಶ್ನೆ ಬರೋದಿಲ್ಲ ಇದರೊಳಗಡೆಯಲ್ಲಿ. ಯಾಕಂದರೆ ಆ ಪ್ರಮಾಣಕ್ಕೆ ಅವರು ಮುಂದುವರೆದು ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಟಿ ಡಿ ಪಿ ಆಗಿರ್ಬೋದು ಅಥವಾ ಪಟ್ನಾಯಕ್ನ ಬಿಜು ಜನತಾ ಇದು ಜೆ ಡಿ ಯು ಇರ್ಬೋದು, ಈ ಪಕ್ಷಗಳಿಗೆ ಆರ್ಥಿಕ ನೀತಿಗಳಲ್ಲಿ ಅಂಥ ವ್ಯತ್ಯಾಸಗಳೇನಿಲ್ಲ. ಆಗ ನೋಡಿದ್ರೆ ನವ ಉದಾರವಾದಿ ನೀತಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಜಾರಿ ಮಾಡಬೇಕು ಅಂತೇಳಿ ಬಯಸುವಂಥ ಚಂದ್ರಬಾಬು ನಾಯ್ಡು ಇದ್ದಾರೆ. ಹಾಗೇನೇ ಜೆ ಡಿ ಯುನ ಇವರು ಕೂಡ ಇದ್ದಾರೆ, ನಿತೀಶ್ ಕುಮಾರ್ ಕೂಡ ಇದ್ದಾರೆ. ಹೀಗಾಗಿ ಇವರು ಬಿ ಜೆ ಪಿಯ ಆರ್ಥಿಕ ನೀತಿಗಳನ್ನು ಯಾವುದೇ ರೀತಿಯಲ್ಲೂ ವಿರೋಧ ಮಾಡೋ ಪ್ರಶ್ನೆ ಬರೋಲ್ಲ. ಹಾಗಾಗಿ ಆ ಜನವಿರೋಧಿಯಾದಂಥ ದಿವಾಳಿತನದ ಆರ್ಥಿಕ ನೀತಿಗಳನ್ನು ಮುಂದುವರಿಸ್ತಾರೆ. ಅದರ ವಿರುದ್ಧವಾಗಿ ಕೂಡ ಜನಚಳವಳಿಗಳನ್ನು ಕಟ್ಟುವಂಥದ್ದು ಇಂಡಿಯಾ ಕೂಟದ ಪಕ್ಷಗಳು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಮತ್ತು ಜನಚಳವಳಿಗಳು ಕೂಡ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಅಣಿನಿರಿಸೋಕ್ಕೆ ಸಾಧ್ಯ ಆಗಬೇಕು. ಅದು ಮಾತ್ರ ಬಿ ಜೆ ಪಿಯ ಎಲ್ಲ ಹುನ್ನಾರಗಳನ್ನು, ಅದರ ಸಂವಿಧಾನ ವಿರೋಧಿಯಾದಂಥ ಹುನ್ನಾರಗಳನ್ನು ಮತ್ತು ಕೋಮುವಾದಿಯಾದಂಥ ಅಜೆಂಡಾವನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಚುನಾವಣಾ ಫಲಿತಾಂಶದಲ್ಲಿ ಜನ ಕೊಟ್ಟಿರ್ತಕ್ಕಂಥ ಒಂದು ಆಶಾದಾಯಕವಾದಂಥ ಅಂಶ ಏನಿದೆ, ಆ ಒಂದು ಇದನ್ನು ಹಾಗೆ ಮುಂದುವರಿಸ್ತಾ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ನಿರ್ಣಾಯಕವಾಗಿ ಸೋಲಿಸಲಿಕ್ಕೆ ಬೇಕಂತ ಕೆಲಸವನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕಾಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಓಕೆ, ಚುನಾವಣಾ ಫಲಿತಾಂಶದ ಕುರಿತಾಗಿ ಸಾಕಷ್ಟು ವಿವರಗಳನ್ನು, ಪ್ರಶ್ನೆಗಳಿಗೆ ವಿಶ್ಲೇಷಣೆಯ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದಿಷ್ಟು ಪ್ರಕಾಶ್ ಅವರ ಜೊತೆಗಿನ ಮಾತುಕತೆಯಾಗಿತ್ತು. ಅವರು ಕೂಡ ಹೇಳ್ತಾ ಇದ್ದಾರೆ, ಅಂದರೆ ಸುದೀರ್ಘ ದಿನಗಳವರೆಗೂ ಚುನಾವಣೆಯನ್ನು ನಡೆಸಿ, ದ್ವೇಷ ಭಾಷಣವನ್ನು ನಡೆಸಿ, ಇಡಿ ದಾಳಿಯ ಮೂಲಕ ಸಾಕಷ್ಟು ಜನ ವಿಪಕ್ಷ ನಾಯಕರಿಗೆ ಕಿರುಕುಳವನ್ನು ಕೊಟ್ಟಾಗಲೂ ಕೂಡ ಬಿಜೆಪಿ ದೊಡ್ಡ ನೆಗೆತವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಕಸ್ಮಾತ್ ಇದ್ಯಾವುದನ್ನು ಕೂಡ ಮಾಡದೆ ಹೋಗಿದ್ರೆ ಇಂಡಿಯಾ ಕೂಟ ಬಹುಮತಕ್ಕೆ ಬರ್ತಾ ಇತ್ತು, ಬಿಜೆಪಿ ಇನ್ನೂ 50ಕ್ಕೂ ಹೆಚ್ಚು ಸ್ಥಾನಗಳನ್ನು ಕಳೆದುಕೊಳ್ತಾ ಇತ್ತು ಎನ್ನುವಂತಹ ವಿಚಾರಧಾರೆಯನ್ನು ಅವರು ಜನರ ಮುಂದೆ ಇಟ್ಟಿದ್ದಾರೆ. ಅದೆಲ್ಲೋ ಒಂದು ಕಡೆ ವಾಸ್ತವ ಅಂತ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಈಗ 30 ಸೀಟಿಗಾಗಿ ಹೋಗಿ ಅವರು ಬೇರೆ ಪಕ್ಷಗಳ ಮೇಲೆ ಅವಲಂಬನೆಯಾಗಿ ಸರ್ಕಾರ ರಚನೆ ಮಾಡುವಂತಹ ಸ್ಥಿತಿಯನ್ನು, ಕೈಕಟ್ಟಿ ಕೂಡುವಂತಹ ಸ್ಥಿತಿಯನ್ನು ದೇಶದ ಮತದಾರರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಮರಿಬಾರದು, ಎಚ್ಚರಿಕೆಯಿಂದ ಇರಬೇಕು ಎನ್ನುವಂತಹ ಸಂದೇಶವನ್ನು ಮತದಾರರು ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಗೊತ್ತಿಲ್ಲ ಈ ಸರ್ಕಾರ, ಯಾಕಂತ ಹೇಳಿದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೂಡ ಮೋದಿಯವರ ಕಡುವೈರಿ ಆಗಿರೋ ಕಾರಣಕ್ಕಾಗಿ ಈಗ ಮೋದಿಯವರು ಹಗ್ಗದ ಮೇಲೆ ನಿಂತು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಅದು ಎಷ್ಟು ದಿನಗಳ ಕಾಲ ಇರುತ್ತೋ ಅಥವಾ ವರ್ಷ ಇರುತ್ತೋ ಅಥವಾ 5 ವರ್ಷ ಪೂರ್ಣಗೊಳಿಸುತ್ತಾ ಎನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಕಾದು ನೋಡೋಣ ಏನಾಗ್ಬೋದು ಎನ್ನುವಂಥದ್ದನ್ನು. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.